ಶುಕ್ಲಾಂಬರಧರಂ ವಿಷ್ಣುಃ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ ಆದ್ಯಸ್ಯ ನ ಗುಣೇರ್ವಗುಣಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತಿಯಾದುಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರಂ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಂ ವಂದೇ ಗುರುಪರಂಪರಾ. ಸುರನರ ಸೇವಿತನೇ ಗಣೇಶ, ಸುರನರ ಸೇವಿತನೇ ಗಣೇಶ, ಸುಜನರ ಕಾಯ್ವನೇ ಗಣೇಶ. ಸುರನರ ಸೇವಿತನೇ ಗಣೇಶ, ಸುರನರ ಪಾಶಾಂಕುಶಧರ ಪಾರ್ವತಿ ತನಯ, ಪಾಶಾಂಕುಶಧರ ಪಾಶಾಂಕುಶಧರ ಪಾರ್ವತಿ ತನಯ, ಮೂಷಕ ವಾಹನನೇ ಮುನಿಜನ ವಂದ್ಯನೇ ಮೋದಕ ಪ್ರಿಯನೇ, ಮುನಿಜನ ವಂದ್ಯನೇ ಮೋದಕ ಪ್ರಿಯನೇ, ಮುದವ ನೀಡು ಗಜವದನ. ಸುರನರ ಸೇವಿತನೇ ಗಣೇಶ, ಸುಜನರ ಕಾಯ್ವನೇ ಗಣೇಶ, ಸುರನರ ಸೇವಿತನೇ ಗಣೇಶ. ಕೀರ್ತನಾರಂಭ ಕಾಲದಲ್ಲಿ ಮಾನವನಿಗೆ ಮೊದಲನೇ ದೇವರು ಯಾರು ಎಂದು ಪ್ರಶ್ನಿಸಿದಾಗ ಹಲವಾರು ದೇವರುಗಳಲ್ಲಿರುವಾಗ ಮೊದಲು ಕೊನೆ ಅಂತ ಇಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ? ಅಂದರೆ ಹಿರಿಯರ ಆದೇಶವಾಗಿದೆ, ತಾಯಿ ತಂದೆಗಳಿಗಿಂತಲೂ ಮಿಗಿಲಾದ ದೇವರಿನ್ನುಂಟೆ. ಶಾಸ್ತ್ರವೂ ಸಹ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೇ ಹೆಸರು ತಾಯಿ. ಎಳೆಯ ಮಗು ಕೂಡ ಮೊದಲೆತ್ತಿ ಬಾಯಿ ಬಿಟ್ಟು ಕರೆಯುವುದು ಅಮ್ಮ ಅಂತಲೇ. ಅಪ್ಪ ಅನ್ನುವುದುಂಟು, ಸ್ವಲ್ಪ ನಿಧಾನ. ಯಾಕಂದ್ರೆ ಅಪ್ಪ ಅನ್ನೋ ಜಾಗದಲ್ಲಿ ಅಯ್ಯಯ್ಯಪ್ಪ ಅನ್ನೋ ಶಬ್ದವೂ ಇದೆಯಾದ್ರಿಂದ ಅಮ್ಮ ಎಂಬ ಶಬ್ದ ಬಹು ಚಂದವಾದ ಶಬ್ದ. ಅಮ್ಮ ಎಂಬ ಈ ಶಬ್ದ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನಿಸಿದಾಗ ಈ ಜಗತ್ತಿಗೆ ಮೊದಲನೇ ಅಕ್ಷರ ಪ್ರಣವಾಕ್ಷರ, ಅದಕ್ಕೆ ಓಂಕಾರ. ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳ ಒಂದು ಸೇರಿಣಿಗೆ ಇದೆ. ಆ ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉತ್ಪನ್ನವಾದದ್ದೇ ಓಂಕಾರ. ಅಂದರೆ ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಈ ಮೊದಲು ಮತ್ತು ಕೊನೆ ಎರಡಕ್ಷರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದರು. ಕಾರಣ ಏನು ಅಂದರೆ ಆದಿಯೂ ಅವಳೇ, ಅಂತ್ಯವೂ ಅವಳೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಯೂ ಅವಳೇ. ಈ ತನುವಿನಿಂದ ಪ್ರಾಣ ಅಸವಳಿದು ಹೋದಾಗ ಜಗವೆಲ್ಲ ಇದನ್ನು ಹೆಣ ಎಂದು ದೂರೀಕರಿಸಿದಾಗ ಬಾ ಮಗನೇ ಎಂದು ಕರೆದು ತನ್ನ ಒಡಲನ್ನು ಬಗೆದು ಒಡಲೊಳಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅಂದ ಮೇಲೆ ಆ ತಾಯಿಗಿಂತಲೂ ಮಿಗಿಲಾದ ದೇವರುಂಟೆ. ಮಾರ್ಗದರ್ಶಕನಾಗಿ ಜಗತ್ತಿಗೆ ಮಾನವನಾಗಿ ಬರಲು ಕಾರಣಭೂತನಾಗಿರುವ ತಂದೆಯ ವಿಚಾರವನ್ನು ಸಹ ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕಾಗಿ ಹಿರಿಯ ಕವಿ ಒಬ್ಬರು ನಿರೂಪಣೆಯನ್ನು ಮಾಡುತ್ತಾರೆ. ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈವನೆ ಜಾಣ, ಜನನಿ ಜನಕರ ಸೇವೆ. ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತ ಜಾಣರಲ್ಲಿ ಜಾಣ. ಕಾರಣ ಮುಕ್ತಿ ತಾಣ ಎಲ್ಲಿಸಿದೋ ಅದನ್ನು ಕಾಣಲು ಈ ಜನನಿ ಜನಕರ ಚರಣವೇ ಸಾಧನ. ಎಲ್ಲರಿಗೂ ಲಭ್ಯವಲ್ಲ. ಜನ್ಮಾಂತರದ ಪುಣ್ಯಗೈದವನಿಗಲ್ಲದೆ ಪುಣ್ಯಹೀನೆಯೇ ಭಾಗ್ಯ ದೊರಕುವುದೇ. ಆಹಾ, ಪುಣ್ಯಹೀನನಿಗೆ ಈ ತಾಯಿ ತಂದೆಗಳ ಭಾಗ್ಯ ದೊರಕುವುದೇ? ದೊರಕುವುದಿಲ್ಲ. ಇದು ಎಂಥದ್ದು? ನವನಿಧಿಯು ಮನೆಯೊಳಿರೆ ಅವರಿವರ ಬೇಡುತ್ತೆ, ಭವನ ಭವನಗೆ ಪೋಪ ಅದಮನಂತೆ. ಪ್ರತ್ಯಕ್ಷ ದೇವರಾದ ತಾಯಿ ತಂದೆಗಳನ್ನು ಮನೆಯಲ್ಲಿರಿಸಿಕೊಂಡು ಆ ಗುಡಿ ಈ ಗುಡಿ ಬೆಟ್ಟದ ಗುಡಿ ಪೇಟೆಯ ಗುಡಿ ಎಂದು ಸುತ್ತಾಡಿದರೆ ಅವರಿಗೆಲ್ಲಿ ಕಾಣುವನು ದೇವರು? ದೇವರಿಲ್ಲೇ ಇರುವನಲ್ಲ. ಇದಕ್ಕೆ ಸಮ ಉಂಟೆ? ದೊಡ್ಡವರ ನಿರೂಪಣೆ
ಸುರಧೇನುವನ್ನು ಪೋಲ್ವ ಗೋವು ಮತ್ತೊಂದಿಹುದೆ ಸುರತರುವಿನಂತಹ ಮರವು ಭುವಿ ಜೊಳಗಿಹುದೆ ಧರೆಯೊಳಗೆ ಗಂಗೆಯಂತಹ ನದಿಯು ಬೇರಿಹುದೆ ಅರಿತವಗೆ ತಾಯ್ತಂದೆ ಸಮದೈವ ಇಂದಿಹುದೆ ಜನನಿ ಜನಕರ ಸೇವೆ ಜಗದಂಬೆ ಸೇವೆ ಜನನಿ ಜನಕರ ಚರಣ ಸೇವೆ ದೈವ ಮೇ ಜಾಣ ಜನನಿ ಜನಕರ ಸೇವೆ ಯಾವ ಪುಣ್ಯಾತ್ಮನು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತನು ಸಕಲ ದೇವರ ಕಳೆಗಿಂತಲೂ ಪೂಜಿತನಾಗುತ್ತಾನೆ. ಅಂಥವರ ಚರಿತ್ರೆಯನ್ನು ಹೇಳುವುದು ಕೇಳುವುದು ಇದು ಮೇಲ್ಮೆತರವೇ ಸರಿ. ಈ ತಾಯಿ ತಂದೆಗಳ ಸೇವೆಯಲ್ಲಿ ಮಾಡಿದ ಅಗ್ರಗಣ್ಯರಲ್ಲಿ ಒಬ್ಬರೆನಿಸಿದ ಮಹಾನುಭಾವನಾದ ವೀರ ಬಬ್ರುವಾಹನನ ಚರಿತ್ರೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುವುದು ಬಹಳ ಅತ್ಯಗತ್ಯ. ತಾಯಿ ತಂದೆಗಳ ತಾಯಿಯ ಮೇಲಿನ ಮಮತೆಯಿಂದಾಗಿ ವೀರಾಗ್ರಣಿಯಾಗಿ ಮೆರೆದ ಆ ಬಬ್ರುವಾಹನನ ಚರಿತ್ರೆ ಎಷ್ಟು ಪುಣ್ಯತಮವೋ ಕೇಳಲು ಅಷ್ಟೇ ಆಪ್ಯಾಯಮಾನವೂ ಮತ್ತು ದೈವಿಕವೂ ಆಗಿದೆ ಎಂದ ಮೇಲೆ ಅದರ ಪ್ರಾರಂಭವನ್ನ ಹಿರಿಯರು ಈ ರೀತಿ ನಿರೂಪಣೆಯನ್ನು ಮಾಡುತ್ತಾರೆ. ಮೆರವ ಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಪಾಡಿ ಪೊಗಳಲ್ ಅತಿಮೋದವೆನಿಪುದು ಪಾಡಿ ಪೊಗಳಲ್ಲದಿ ಮೋದವೆನಿಪುದು ಸುತಿರ ಮಾರ್ಗ ಸುಸಾಧಕವೋ ರಾಮ ರಾಮ ಜಯ ರಾಮ 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 ಶ್ರೀರಾಮ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ದ್ವಾಪರಾಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು ಎಂದೊಡನೆ ಬಹುಜನಗಳಿಗೆ ಅವರ ಹೆಸರಿನ ಪರಿಚಯ. ಸಣ್ಣ ಸಣ್ಣ ಮಕ್ಕಳನ್ನೂ ಸಹ ಪಾಂಡವರ ಹೆಸರನ್ನು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳಿಬಿಡ್ತಾರೆ. ಇವರ ದಾಯಾದಿಗಳಿದ್ದರೂ 101 ಜನ ಕೌರವರು. ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶಾಸನ, ದುರ್ಮುಖ, ದುರ್ಜಯ, ದುರ್ಬಾಹು ಅಂತ ಬರೀ ದುರು ಅನ್ನೋ ಹೆಸರೇ ಹೆಚ್ಚಾಗಿದೆ. ಅಲ್ಲ, ಹೆಸರನ್ನಿಡುವಾಗಲೂ ದೊಡ್ಡವರ ಆಲೋಚನೆ ಮಾಡಿ ಹೆಸರಿಡ್ತಾರೆ. ಮಕ್ಕಳಿಗೆ ಈ ಹೆಸರನ್ನಿಡುವುದರಿಂದಾಗಿ ಆ ಮಕ್ಕಳನ್ನು ಕರೆಯುವ ನೆಪದಿಂದಲಾದರೂ ದೇವರ ಸ್ಮರಣೆ ಇವರ ನಾಲಿಗೆಯಲ್ಲಿ ಬರಲಿ. ಕಾಫಿ ಕುಡಿಬೇಕಾಯ್ತು, ನಾರಾಯಣ ಒಂದು ದೊಡ್ಡ ಕಾಫಿ ತಗೋಬಾರು ಅಂದ್ರೆ ಆ ಕಾಫಿಯ ನೆಪದಿಂದಲಾದರೂ ನಾರಾಯಣ ಅಂದ್ರಲ್ಲ. ಪೇಪರ್ ಓದಬೇಕಾಯ್ತು, ಪರಮೇಶ್ವರ ಪೇಪರ್ ಎಲ್ಲೋ ಅಂದಾಗ ಆ ಪೇಪರಿನ ನೆಪದಿಂದಲಾದರೂ ಪರಮೇಶ್ವರ ಅಂದ್ರಲ್ಲ. ಹಿರಿಯರು ಅಷ್ಟಿಲ್ಲದೆ ದೇವರ ಹೆಸರಿಡ್ತಾರೆಯೇ. ಬಹುಜನ ಆ ಹೆಸರನ್ನು ಚಿಕ್ಕದು ಮಾಡಿಕೊಳ್ತಾರೆ. ನಾರಾಯಣ ಅಂತಿದ್ರೆ ನಾಣಿ ಅಂತ ಮಾಡ್ತಾರೆ, ಪರಮೇಶ್ವರ ಅಂತಿದ್ರೆ ಪರಿ ಅಂತಾರೆ. ಅಲ್ಲ, ಗಂಡಸರ ಹೆಸರು ಹಾಗಿದ್ರು ಹೆಣ್ಣು ಮಕ್ಕಳ ಹೆಸರು ಚಿಕ್ಕದು ಮಾಡ್ತಾರಲ್ರಿ. ಪಾರ್ವತಿ ಅಂತಿದ್ರೆ ಪಾತಿ ಅಂತ ಮಾಡ್ತಾರೆ, ಸರಸ್ವತಿ ಅಂತಿದ್ರೆ ಸಾತಿ ಅಂತ ಮಾಡ್ತಾರೆ. ಅಕಸ್ಮಾತ್ ಕೋಮಲವತಿ ಅಂತಿದ್ರೆ ಎಷ್ಟು ಕಷ್ಟವಾಗುತ್ತೆ. ಅಲ್ಲ, ಯಾರು ಹಾಗಿಟ್ಕೊಳ್ಳಲ್ಲ, ಒಂದು ವೇಳೆ ಇಟ್ಕೊಂಡ್ರೆ ಬಹಳ ತೊಂದರೆಯಾಗುತ್ತೆ. ಹಾಗಾದ್ರೆ ಏನ್ರಿ ಇದೆ? ಅದಮಿಳ ಎಂಬುವನು ತನ್ನ ಅವಸಾನ ಕಾಲದಲ್ಲಿ ನಾರಾಯಣ ಎಂಬ ಮಗನನ್ನು ಸ್ಮರಣೆ ಮಾಡಿ ನಾರಾಯಣದ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತವಾಯಿತು ಎಂದರೆ, ಮಕ್ಕಳನ್ನು ಕರೆಯುವ ನೆಪದಲ್ಲಿ ನೀವೆಲ್ಲರೂ ನಾರಾಯಣ ಗೋವಿಂದ ಶಿವಶಿವ ಎಂದರೆ ಎಷ್ಟು ಪುಣ್ಯವೂ ಸರಿ. ಇಲ್ಲಿ ಆ ಹರಿಯ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು ಹಸ್ತಿನಾಪುರದ ಸಾಮ್ರಾಜ್ಯಾಭಿಷಿಕ್ತರಾಗಿದ್ದಾರೆ. ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಯಿಂದ ಧರ್ಮಜನ ಸಿಂಹಾಸನಾರೂಢನಾಗಿರುವಾಗ ಅನೇಕ ಜನ ಹಿರಿಯರು, ವೇದವ್ಯಾಸರೇ ಮೊದಲಾದ ಮಹರ್ಷಿಗಳಾಗಮಿಸಿ ಬಂದು, ಧರ್ಮಜ, ಯುದ್ಧಾನಂತರದಲ್ಲಿ ರಾಜ್ಯವನ್ನು ಗಳಿಸಿದ ಪ್ರತಿಯೊಬ್ಬ ಅರಸರೂ ಸಹ ಆಚರಿಸಲೇಬೇಕಾದ ಒಂದು ಯಾಗವಿದೆ, ಅದಕ್ಕೆ ಅಶ್ವಮೇಧ ಎಂದು ಹೆಸರು. ನೀನದನ್ನಾಚರಿಸಿ ಪುಣ್ಯಕ್ಕೆ ಭಾಗಿಯಾಗಬೇಕು ಎಂದಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ವೇದವ್ಯಾಸರಲ್ಲಿ ವಿನಂತಿ ಮಾಡಿಕೊಡ್ತಾನೆ, ಗುರುಗಳೇ, ಆ ಮಹತ್ತರವಾದ ಯಾಗವನ್ನು ಮಾಡಲು ನಾನು ಸಮರ್ಥನೆ. ವೇದವ್ಯಾಸರನ್ನ ಕರಯ್ಯ, ಹರಿವಲಿಮೆಗೆ ಪಡೆದವರಾರೂ ಸಾಮಾನ್ಯವಲ್ಲ. ಅವನ ಚಿತ್ತಕ್ಕೆ ಒಳಗಾದ ನೀವು ಸರ್ವದಾ ಜಯ ಮತ್ತು ಪ್ರಗತಿ ಪಥದಲ್ಲಿ ಮುನ್ನಡೆವರೇ ವಿನಃ ಹಿಂದುಳಿಯವರಲ್ಲ. ಆದ್ದರಿಂದ ತಮ್ಮಂದಿರ ಸಹಕಾರವನ್ನು ಪಡೆದು ಯಾಗ ಪ್ರಾರಂಭಿಸು ಎಂದಾಗ ಭೀಮದೇವ ಮತ್ತು ಅರ್ಜುನ ಇವರುಗಳ ಸಹಕಾರದಿಂದ, ಘಟೋದ್ಗಜನೇ ಮೊದಲಾದ ವೃಷಕೇತುಗಳಿದ್ದ ಸಹಕಾರದಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ತುರಗವನ್ನು ತರಿಸಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಹಿರಿಯರಾಗಿರತಕ್ಕಂಥ ವೇದವ್ಯಾಸರ ಸಮ್ಮುಖದಲ್ಲಿ ಮಹಾನುಭಾವನಾಗಿರತಕ್ಕಂಥ ಧರ್ಮರಾಜ ಯಾಗಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಸಪತ್ನಿ ಸಮೇತನಾಗಿ ಕಂಕಣಬದ್ಧನಾಗಿ ತಾನು ಆ ಯಾಗಮಂದಿರದಲ್ಲಿ ಕುಳಿತಿದ್ದರೆ ಆ ವಿಪ್ರರು ಋತ್ವಿಕರು ವೇದ ಘೋಷಗಳನ್ನು ಮಾಡುತ್ತಿದ್ದಾರಂತೆ.
ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಬದರಸ್ತು ಶಂಭು ಓಂ ಶಾಂತಿ 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 ಅಗ್ನಯೇ ಸ್ವಾಹ ಅಗ್ನಯೇ ತನ್ನವಮ ವರುಣಯೇ ಸ್ವಾಹ ವರುಣಯೇ ತನ್ನವಮ ಕೊಪ್ಪರಿಗೆ ಗಟ್ಟಲೆ ತುಪ್ಪವನ್ನು ಸುರಿಯುತ್ತಿದ್ದರೆ ಆ ಧಗಧಗನ ಉರಿಯುವ ಧೂಮ ರಾಶಿಯು ನಭೋಮಂಡಲವನ್ನಡರಿ ಎಲ್ಲರ ಮನದಲ್ಲಿ ಮೂಡಿರಬಹುದಾದ ಕಲ್ಮಶಗಳನ್ನು ಹೋಗಲಾಡಿ ಸ್ವಚ್ಛತೆಯನ್ನು ಮೂಡುತ್ತಿದೆಯೋ ಎನ್ನುವಂತಿದೆ. ಯಾಗಮಂದಿರದಲ್ಲಿ ತರಿಸಿದರೂ ಆ ತುರಗವನ್ನ ಅದರ ಫಣೆಯೊಳಗೆ ಬರೆಸಿದರೂ ಬಂಗಾರದ ಫಲಕವಿಟ್ಟು ಅದರಲ್ಲಿ ಈ ರೀತಿ ಬರೆದರಂತೆ: ಇಂದು ಕುಲದಗ್ಗಳೆಯ ಪಾಂಡವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅಧ್ವರಹಯಮಿದಂ. ಇಂದು ಕುಲದಗ್ಗಳೆಯ ಧರ್ಮಜನ ಗೈವ ಯಾಗದ ಅಧ್ವರಮಿದು. ಧರೆಯೊಳಗೆ ಧೀರರಾರಾದರಿರ್ದೊಡೆ ತುರಗವಂ ಕಟ್ಟಿ ಸಡಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆ ನೀಯುವುದು ಇತಿ ಧರ್ಮಜ ಎಂಬ ಲಲಾಟ ಫಲಕವನ್ನ ಆ ತುರಗಕ್ಕೆ ಕಟ್ಟಿ ದಶನಾಮದಿಂದ ಬೆರೆವ ಅರ್ಜುನನನ್ನು ಕಳುಹಿಸುತ್ತಿದ್ದಾರೆ. ಅರ್ಜುನನ 10 ಹೆಸರು: ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀವತ್ಸು, ವಿಜಯ, ಸವ್ಯಸಾಚಿ, ಧನಂಜಯ, ಕೃಷ್ಣ ಎಂಬತಕ್ಕಂಥ ದಶನಾಮ. ಈ ದಶನಾಮದಿಂದ ಬೆರೆವ ಅರ್ಜುನನು ಕುದುರೆಯನ್ನು ತೆಗೆದುಕೊಂಡಿದ್ದ ಹೊರಟಿದ್ದಾನೆ. ದೇಶಗಳನ್ನೆಲ್ಲ ಸುತ್ತಾಡತ ಹೊರಟಿದ್ದಾನೆ. ಸೈನ್ಯ, ಅನುಸಾಲ್ವ, ಸಾತ್ವಿಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ಅತಿಬಲ, ವೃಷಕೇತು, ಇನ್ನೂ ಅನೇಕಾನೇಕ ಜನ ವೀರರನ್ನೆಲ್ಲರನ್ನು ಕರೆದುಕೊಂಡಿದ್ದೆ. ಮಹಾನುಭಾವನಾದ ಪಾರ್ಥ ಕುದುರೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾನೆ. ಕುದುರೆ ಹೊರಟಿದೆ. ಹರಿಯ ಹೊಲಿಮೆ ಪಡೆದ ನರನು ಹೊರಟನಾಗಲೇ, ಹರಿಯ ಒಲಿಮೆ ಪಡೆದ ನರನು ಹೊರಟನಾಗಲೇ, ಎಲ್ಲ ಎಡೆಯ ಬಿಡದೆ ಸಾರಿ, ಎಲ್ಲ ಎಡೆಯ ಬಿಡದೆ ಸಾರಿ ಜಯಿಸಿ ಬರುವನೆನುತ, ಹರಿಯ ಒಲಿಮೆ ಪಡೆದ ನರನು ಹೊರಟನಾಗಲೇ. ಪಾರ್ಥನು ಕುದುರೆ ಸಹಿತ ಹೊರಟಿದ್ದಾನೆ. ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ವಾಲವ, ಸಿಂಧು, ಕುರುಗ, ಸೌರಾಷ್ಟ್ರ, ಗುರುಜರ, ಬರುವ ದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ ಪೂರ್ವದಲ್ಲಿತ್ತು. ಈಗ ಅಖಂಡ ಭಾರತ ಒಂದೇ. ಇದು ಹೀಗೆ ಒಮ್ಮೆಗೆ ಹೇಳಬೇಕಾದ್ರೆ ಅಭ್ಯಾಸ ಬೇಕು. ಮಕ್ಕಳು ಮಗ್ಗಿ ಓದೋದು ಹಾಗೆ. ಮನೆಯಲ್ಲಿ ಓದುವಾಗ 8 8 16 ಅಂತಿರ್ತಾರೆ. ಅವರ ತಾಯಿ ದೋಸೆ ಚೊಯ್ ಅಂದಾಗ 8 ಅಂತಿರ್ತಾನೆ. ಉಪಾಧ್ಯಾಯರ ಪಾಠಶಾಲೆಲೆ 8 4 ಎಷ್ಟು ಅಂದ್ರೆ 8 8 8 ಅದು ಅಭ್ಯಾಸ ಬಲ ಅನ್ನುವಂತೆ ಕೀರ್ತನಕಾರರಿಗೆ ಇದೊಂದು ಅಭ್ಯಾಸ. ಊರುಗಳ ಹೆಸರನ್ನು ಹೇಳುವಾಗ ಹೀಗೆ ಸಾಗುತ್ತಿದೆ: ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ವಾಲವ, ಸಿಂಧು, ಕುರುಗ, ಸೌರಾಷ್ಟ್ರ, ಗುರುಜರ, ಬರ್ಬರ್ಗದರ್ಪ ದೇಶಗಳೇ ಮೊದಲಾದ ದೇಶ. ಎಲ್ಲೆಲ್ಲಿಯೂ ಪಾರ್ಥನಿಗೆ ಜಯ, ವಿಜಯರಿಗೆ ಜಯವಲ್ಲದೆ ಸೋಲೆಂಬುದನ್ನೇ ಕಾಣದೆ ಎಲ್ಲೆಲ್ಲಿಯೂ ತಾನು ಜಯವನ್ನೇ ಗಳಿಸಿ ಬರುತ್ತಿರುವ ಅರ್ಜುನನ ತೊರಗ ಬರುತ್ತಾ ಎಲ್ಲಿಗೆ ಬಂದಿದೆ ಎಂದರೆ ದೇದೀಪ್ಯಮಾನವಾಗಿ ಬೆಳಗುತ್ತಿರುವ ಮಣಿಪುರದ ದ್ವಾರಬಾಗಿಲಿಗೆ ಬಂದಿದೆ. ಮಣಿಪುರದ ದ್ವಾರಬಾಗಿಲನ್ನು ಕಂಡೊಡನೆಗೆ ಪಾರ್ಥ ಕೇಳಿದ ಹಂಸಧ್ವಜ, ಯಾವುದೀ ನಗರಿ? ರನ್ನ ಕಲಶಗಳಿಂದ ಕಂಗೊಳಿಸುತ್ತಿದೆ. 6 ಫಣೆಯೊಳಗೆ ನೋಡಿದರೂ ನಾಮಾಕ್ಷದ ಗಂಧ ತಿಲಕಗಳು ಮೆರೆಯುತ್ತಿದೆ. ಯಾರ ಮುಖವನ್ನು ಕಂಡರೂ ಪ್ರಸನ್ನ ವದನತೆಯಿಂದ ನಗುನಗುತ್ತಿದೆ. ಸಂತೋಷ ಸಾಗರವೇ ತುಂಬಿ ತುಳುಕಾಡಬಹುದಾದ ಈ ನಗರ ಯಾರದು? ಹಂಸಧ್ವಜ ಕರಗಳನ್ನು ಜೋಡಿಸಿ ಭಿನ್ನವಿಸಿದ. ಒಡೆಯ ಪಾರ್ಥರಾಜ, ಕರವರಿದನ ಮಣಿಪುರ ಎನ್ನುತ್ತ ಕರವರು ಇದನ ಮಣಿಪುರ ಎನ್ನುತ್ತ ಇದಕರಸ ಬಬ್ರುವಾಗನ, ಇದಕರಸ ಬಬ್ರುವಾಗನ. ಸ್ವಾಮಿ, ಇದನ್ನ ಮಣಿಪುರ ಎಂದು ಕರೆಯುತ್ತಾರೆ. ಈ ಮಣಿಪುರಕ್ಕೆ ಒಡೆಯ ಎಂದರೆ ಬಬ್ರುವಾಹನ. ಈತ ಮಹಾಪರಾಕ್ರಮಶಾಲಿ. ಆ ಪರಾಕ್ರಮಕ್ಕೆ ಬೆದರಿದ ನಾವುಗಳೆಲ್ಲರೂ ಪ್ರತಿ ದಿವಸ ಸಾವಿರಾರು ಗಟ್ಟಲೆ ರತ್ನ ಮುತ್ತುಗಳು ತುಂಬಿದ ಬಂಡಿಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಈತನ ಹೆಸರು ಬಬ್ರುವಾಹನ ಎಂದಿದ್ದರೂ ಲೋಕ ಈತನನ್ನು ವೀರ ಬಬ್ರುವಾಹನ ಎಂದು ಕರೆಯುತ್ತೆ. ಸ್ವಾಮಿ, ಮತ್ತೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗೆ ಸಾಮಾನ್ಯವಾಗಿ ಮತ್ಸರ ಹುಟ್ಟುವುದು ಸಹಜ. ತ್ರಿಲೋಕ ವೀರನಾದ ಪಾರ್ಥನಿಗೆ ಸಿಟ್ಟಾಯಿತು. ಸಾಕುಮಾರ ಹಂಸಧ್ವಜ, ಸಾಮಾನ್ಯ
ಮಣಿಪುರವೆಂತೆಂಬ ಈ ಸಣ್ಣ ರಾಜ್ಯಕ್ಕೆ ಒಡೆಯನಾದ ಬಬ್ರುವಾಹನನನ್ನು ನನ್ನೆದುರಿಗೆ ಕೊಂಡಾಡುತ್ತಿರುವೆಯಾ? ತ್ರಿಭುವನ ಮಲ್ಲನಾದ ನನ್ನೆದುರಿನಲ್ಲಿ ಈ ಸಾಮಾನ್ಯ ಕ್ಷುಲ್ಲಕ ಏನು ಮಾಡಬಲ್ಲ? ಸ್ವಾಮಿ, ಹಾಗಂದರಲ್ಲ. ನೋಡಬೇಕು ಏನಾಗುತ್ತೋ ಅನ್ನುವಾಗ ಕುದುರೆಯು ನಗರದೊಳಗಡೆ ಪ್ರವೇಶ ಮಾಡದ ಕೂಡಲೇ ಸೇವಕರಿಬ್ಬರು ಕಂಡರೂ ಓಡೋಡಿ ಬಂದು ಒಬ್ಬ ಸೇವಕ ಹಿಡಿದ, ಅದರ ಹಣೆಯ ಮೇಲಿರುವುದನ್ನು ಓದಿದ. ಇನ್ನೊಬ್ಬನನ್ನು ಕರೆದ, ಓಹೋಣ, ಇದರ ಹಣೆ ಮೇಲೆ ಏನು ಬರೆದಿದೆ? ಈ ವಿಚಾರವನ್ನ ನಾನು ನಮ್ಮ ಒಡೆಯನಾದ ಬಬ್ರುವಾಹನಿಗೆ ತಿಳಿಸಿ ಬರ್ತೇನೆ. ಅದು ಕೊರಗಿತ್ತರೂ ಈ ತುರಗವನ್ನು ಗಟ್ಟಿಯಾಗಿ ಹಿಡಿದಿರು ಎಂಬುದಾಗಿ ಒಪ್ಪಿಸಿ ದಡ 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 ದಡದಲ್ಲೇ ಓಡಿ ತಾನು ಅರಮನೆ ಒಳಗಡೆಗೆ ಬರುತ್ತಿದ್ದಾನೆ. ಬಬ್ರುವಾಹನನ ಒಡ್ಡೋಲಗ, ತುಂಬಿ ತುಳುಕಾಡುವ ಸಭೆ, ಹೊಳೆವ ನಕ್ಷತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಪ ಚಂದ್ರನಂತೆ ವಿಶಾಲ ಹೃದಯುವುದನಾಗಿ ನಡುನೆತ್ತಿಯಲ್ಲಿ ತಿದ್ದಿದ ತಿಲಕವನಿಟ್ಟವನಾಗಿ ನಗು ನಗುತ್ತಾ ಹಿರಿಯರಿಗೆ ಕರಗಳನ್ನು ಜೋಡಿಸಿ ಎರಗುತಿಹನೋ ಎಂತೆಂಬ ರೀತಿಯಲ್ಲಿ ಮೆರೆಯುವ ಬಬ್ರುವಾಹನ ಸಭಾ ಮಧ್ಯದಲ್ಲಿ ನಿಂತಿರುವಾಗ ಓಡಿ ಬಂದ ಸೇವಕ ಓಡಿ ಬಂದು ನಮಸ್ಕಾರವನ್ನು ಮಾಡಿದ. ಒಡೆಯ, ಏನು ಸೇವಕ? ಒಡೆಯ ಬಂದಿಗದೊಂದು ತುರಗ ಕಂಡು ಬೆರಗಾದೆನು ನಾನದರ ಬೇಗ. ಒಡೆಯ ಬಂದಿಗದೊಂದು ತುರಗ ಕಂಡು ಬೆರಗಾದೆನು ನಾನದರ ಬೇಗ. ಒಡೆಯ ಬಂದಿಗದೊಂದು ತುರಗ, ಅದು ಒಂದು ಯಾಗದ ತುರಗ, ಅದರ ಪಣೆಯೊಳಗೆ ಮೆರೆಯುತ್ತಿದೆ ಬಂಗಾರ ಫಲಕ. ಅದು ಒಂದು ಯಾಗದ ತುರಗ, ಅದರ ಪಣೆಯೊಳಗೆ ಮೆರೆಯುತ್ತಿದೆ ಬಂಗಾರ ಫಲಕ. ಅದರೊಳಗಿಹ ಬರಹವನ್ನು ಬರೆಯದೆ, ಅದರೊಳಗಿಹ ಬರಹವನ್ನು ಬರೆಯದೆ ನಿನ್ನವಿಸಲೋಡೋಡಿ ಬಂದನ ಒಡೆಯ. ಒಡೆಯ ಬಂದಿಗದೊಂದು ತುರಗ. ಒಡೆಯ, ಒಂದು ಕುದುರೆ ಬಂದಿದೆ, ಅದರ ಹಣೆಯ ಮೇಲೆ ಬಂಗಾರದ ಫಲಕವಿದೆ, ಅದರ ಹಿಂದೆಗಡೆ ಅಪಾರವಾದ ಸೈನ್ಯವಿದೆ. ಅದನ್ನು ಕಂಡು ಬೆರಗಾಗಿ ತಮ್ಮಲ್ಲಿ ಭಿನ್ನವಿಸಲು ಬಂದೆ. ಅದರ ಪಣೆಯಲ್ಲಿ ಏನು ಬರೆದಿದೆ? ಹಿರಿಯರಾದ ತಮಗರಿವಿಲ್ಲದ ರೀತಿಯಲ್ಲಿ ಏನಿದೆ ಸ್ವಾಮಿ, ತಾವೇ ತಿಳಿಯಬೇಕು. ಸಭಾ ಮಧ್ಯದ ವೀರ ಯೋಧನೋರ್ವನು ಬಂದು ಆ ಕುದುರೆಯ ಹಣೆಯ ಮೇಲೆ ಬರೆದಿರುವುದನ್ನು ಬಂದು ಬಬ್ರುವಾಹನನ ಬಳಿಗೆ ಭಿನ್ನವಿಸುತ್ತಿದ್ದಾನೆ. ಒಡೆಯ, ಅದರ ಹಣೆಯೊಳಗೆ ಹೀಗೆ ಬರೆದಿದೆ: ಇಂದು ಕುಲ ರಗ್ಗಳೆಯ ಧರ್ಮಜನ ಗೈವ ಯಾಗದ ಅದ್ವರಮಿದು, ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸೆಣಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆಯೇ ನೀಯುವುದು. ಬಬ್ರುವಾಹನ ನಕ್ಕ. ಧೀರರಾರಾದರಿರ್ದೊಡೆ. ಈ ಪ್ರಶ್ನೆಯು ಬಹು ವಿಚಿತ್ರವಾಗಿದೆ. ಸಭಿಕರೇ, ಈಗೇನು ಮಾಡುವುದು? ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ. ಸಭಾ ಮಧ್ಯದಿಂದೊಬ್ಬ ಹಿರಿಯನೆದ್ದ. ಒಡೆಯ, ಲೋಕದಲ್ಲಿ ಸತ್ಯಕ್ಕೆ ಮತ್ತು ತತ್ವಕ್ಕೆ ನಿಜಗುಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೇ ವಿನಃ ಅಹಂಕಾರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವುದು ಧರ್ಮವಲ್ಲವಾದ್ದರಿಂದ ಕುದುರೆಯನ್ನು ಕಟ್ಟಾಕಿ ಯುದ್ಧ. ಅಯ್ಯ ಹಿರಿಯರೇ, ತಾವೇನಪ್ಪಣೆಯನ್ನು ಕೊಡಿಸುವಿರಿ? ಮತ್ತೊಬ್ಬ ಹಿರಿಯರೆದ್ದು ಹೇಳುತ್ತಿದ್ದಾರೆ, ಬಬ್ರುವಾಹನ ಮಹಾರಾಜ, ಯಾವಾಗಲೂ ರಾಜಧರ್ಮ ಸಾರುತ್ತೆ. ನ್ಯಾಯಕ್ಕೆ ನ್ಯಾಯ, ಧರ್ಮಕ್ಕೆ ಧರ್ಮ. ಯುದ್ಧ ಎಂದು ಕೇಳಿದವರಿಗೆ ಯುದ್ಧವಾದ್ದರಿಂದ ಸಾರಬೇಕು, ಕುದುರೆಯನ್ನು ಕಟ್ಟಿ ಯುದ್ಧ. ಮಹಾಮಂತ್ರಿ ಸುಬುದ್ಧಿ, ತಾವೇನಪ್ಪಣೆ ಕೊಡಿಸುವಿರಿ? ಹಿರಿಯನಾದ ಸುಬುದ್ಧಿ ಎಂದು ಹೇಳುತ್ತಿದ್ದಾನೆ. ಒಡೆಯ, ಬಂದಿರುವ ಆತನನ್ನು ನಾವು ಹೋದರೆ ಹೋಗಲಿ, ಯಾಗದ ಕುದುರೆ ಎಂದು ಬಿಟ್ಟರೆ ಅಲ್ಲಿರುವ ಜನರು ಆಡಿಕೊಳ್ಳುತ್ತಾರೆ, ಈ ನಾಡಾಳುವ ದೊರೆ ಹೇಡಿ ಎಂದು. ಹೇಡಿ ಎಂದು ನಮ್ಮನ್ನಾಡಿಕೊಂಡರೆ ಆಡಿಕೊಳ್ಳಲಿ ಎಂದು ಬಿಡುವುದಾದರೆ ಮತ್ತೊಬ್ಬನನ್ನಬಹುದು, ಈ ರಾಜನನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು ಎಂದು. ಒಡೆಯ, ನಾಡಿನ ಧರ್ಮದ ಹಿರಿಯರ ಎಲ್ಲರ ನೀತಿ ಸಂರಕ್ಷಣಾರ್ಥವಾಗಿ ತುರಗವನ್ನು ಕಟ್ಟಾಕಿ ಯುದ್ಧ. ಮಹಾರಾಜ ಪಕ್ಕದಲ್ಲಿ ತಿರುಗಿದ. ದ್ವಾರಪಾಲಕ, ಸೇವಕ, ಹೋಗು, ಕುದುರೆಯನ್ನು ಕಟ್ಟಾಕಿ ಯುದ್ಧವನ್ನು ಸಾರು. ಆ ಸೇವಕ ಆನಂದದಿಂದ ಉತ್ಸಾಹದಿಂದ ಬಬ್ರುವಾಹನ ಮಹಾರಾಜನಿಗೆ ಜಯವಾಗಲಿ. ಬಬ್ರುವಾಹನ ಕೇಳಿದ, ಅಯ್ಯ, ಈ ಉತ್ಸಾಹಕ್ಕೆ ಕಾರಣವೇನು? ಒಡೆಯ, ಭಂಡನೋರ್ವನು ಬಂದು ಲೋಕದಲ್ಲಿ ಪ್ರಚಂಡ ತಾನೆಂದು ಸಾರುವಾಗ ನಿನ್ನನ್ನವನ್ನು ಉಂಡು ಬೆಳೆದಿರುವ ಮಾಂಸಗಂಡಗಳನ್ನು ಹೊತ್ತ ಈ ಭಂಡ ಪ್ರಚಂಡನಾಗಿರುವ ನಿನ್ನನ್ನು ಭಂಡನೆಂದೆನಿಸಿ ಷಂಡನೋರ್ವನನ್ನು ಪ್ರಚಂಡ ಎನ್ನುವುದಕ್ಕಿಂತಲೂ ಬಂದಿರುವ ಭಂಡರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರವು ರಂಡೆ ದೇವತೆಗಳಿಗೆ ರಕ್ತದೌತಣವನ್ನು ಮಾಡಿಸುವ ಕಾಲ ಎಲ್ಲಿ ನೀನು ಯುದ್ಧ ಎಲ್ಲಿ ಎಂದು ತಪ್ಪಿಸುವೆಯೋ ಎಂದು ನಾನು ಭಯದಿಂದ ಕಾದಿದ್ದೆ. ಯುದ್ಧವೆಂದೊಡನೆ ಹಬ್ಬದ ಊಟವನ್ನು ಮಾಡಿದಂತಾಯಿತು. ಬರುವ ಆ ಶತ್ರುಗಳ ಎದೆಯ ಮೇಲೆ ಇರಿದ ಕಠಾರಿಯಿಂದ ಈ ಮಣಿಪುರದವರು ವೀರರು ಎಂದು ಸಾರಿ ಕಳುಹಿಸುವ ಕಾಲ ಯುದ್ಧ ಅಂತ ಸಾರಿ ದಡ 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 ದಡನು ಓಡಿದರು. ಮಹಾರಾಜ ಹೇಳಿದ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇಂದಿನ ರಾತ್ರಿ ಮಂತ್ರಾಲೋಚನ ಸಭೆಯನ್ನು ಮಾಡೋಣ ಎಂಬುದಾಗಿ ತಾನು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿರುವಾಗ ಸೇವಕಿ ಒಬ್ಬಳು ಓಡೋಡಿ ಬರುತ್ತಿದ್ದಾಳಂತೆ. ಎಲ್ಲಿಗೆ? ಅಂತಃಪುರದೊಳಗಡೆ ಪೂಜಾ ಮಂದಿರದಲ್ಲಿ ಕುಳಿತಿದ್ದಾಳೆ ತಾಯಿ ಚಿತ್ರಾಂಗದೆ. ಬಬ್ರುವಾಹನ ಮಹಾರಾಜನ ಮಾತೆ. ಸೇವಕಿ ಬಂದಮ್ಮ, ಅಮ್ಮ,
ಈ ತಾಯಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂಜೆಯನ್ನು ಮುಗಿಸಿ ಕಣ್ತೆರೆದು ತಿರುಗಿ, ಸೇವಕಿ ನೀನು ಬಂದ ಕಾರಣವೇನು? ಅಮ್ಮ, ಒಂದು ಅತ್ಯವಸರವಾದ ವಿಚಾರವನ್ನು ತಿಳಿಸಲು ಬಂದಿದ್ದೇನೆ. ಏನು ಅತ್ಯವಸರವಾದ ವಿಚಾರ? ತಾಯೇ, ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ಚಿತ್ರಾಂಗದ ನಕ್ಕಳು, ನನ್ನ ಮಗ ಅರಸ ಆವ ಕಾಲದಲ್ಲಿ ಯುದ್ಧ ಮಾಡಬೇಕೆಂಬುದು ಅವನರಿವನೇ ವಿನಃ ನಾನದರ ಮಧ್ಯದಲ್ಲಿ ಪ್ರವೇಶ ಮಾಡಲು ಕಾರಣ. ತಾಯಿ, ಕಾರಣ ಇಷ್ಟಿದೆ. ಅವರೀಗ ಯುದ್ಧಕ್ಕೆ ಹೊರಟಿರುವ ವಿಚಾರವನ್ನು ಕೇಳು. ಯಾಗದ ಕುದುರೆ ಒಂದು ಬಂದಿದೆ. ಅದು ಬಂದಿರುವುದು ಹಸ್ತಿನಾಪುರದಿಂದ. ಯಾಗವನ್ನು ಮಾಡುತ್ತಿರುವ ಆತ ಧರ್ಮರಾಜ. ಈ ಯಾಗದ ತುರಗದ ಸಂರಕ್ಷಣಾರ್ಥವಾಗಿ ಬಂದಿರುವನು ದಶನಾಮದಿಮ್ಮೆರುವ ಅರ್ಜುನ. ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೋಗುತ್ತಿರುವುದು ಆ ಅರ್ಜುನ ಮಹಾರಾಜರ ಮೇಲೆ. ಕುಳಿತಿದ್ದ ಚಿತ್ರಾಂಗದಿ ಎಂದು ಆಶ್ಚರ್ಯದಿಲ್ಲ. ಇಲ್ಲ, ನನ್ನ ಮಗ ಯುದ್ಧ ಮಾಡಲು ಹೊರಡಲು ಸಾಧ್ಯವಿಲ್ಲ. ಎಲ್ಲಿದ್ದಾನೆ ನನ್ನ ಮಗ? ಎಲ್ಲಿದ್ದಾನೆ ನನ್ನ ಮಗ? ಅಮ್ಮ, ನಾಳಿನ ಯುದ್ಧವನ್ನು ಮಾಡಲು ಇಂದು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿದ್ದಾರೆ ಸಭಾಮಂದಿರದಲ್ಲಿ. ಚಿತ್ರಾಂಗದೆಯು ದಿಕ್ಕೆಟ್ಟವಳಂತೆ ಎದ್ದು ಧಡಧಡನೆ ಧಾವಿಸಿ ಪೂಜಾ ಮಂದಿರದಿಂದ ಆ ಮಂತ್ರಾಲೋಚನ ಸಭೆಗೆ ಬರುತ್ತಿದ್ದರೆ ದ್ವಾರಪಾಲಕನೋರ್ವ ನೋಡಿದ ಕೂಡಲೇ ತನ್ನ ಕೈಯೊಳ್ಳಿರುವ ಭರ್ಜಿಯನ್ನು ಹಿಂದಕ್ಕೆ ಸೆಳೆದವನಾಗಿ ಕೂಗಿ ಮತ್ತೊಬ್ಬರಿಗೆ ಹೇಳುತ್ತಿದ್ದಾನೆ, ಎಚ್ಚರಿಕೆ! ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯರ ಗಂಡನನ್ನು ನಂಬಿಕೊಂಡ ಆಶ್ರಿತರ ಸಂಸೇವಿತ ಧೀರ ಸುಕುಮಾರ ಗಂಭೀರ ಮಣಿಪುರವರಾದೀಶ್ವರ ಶ್ರೀ ಬಬ್ರುವಾಹನ ಮಹಾರಾಜರ ಮಾತಾ ಚಿತ್ರಾಂಗದಾದೇವಿಗೆ ಅರ್ಪಣೆ ಮಾಡುತ್ತಿರುವರು. ಎಚ್ಚರಿಕೆ! ಓಹೋ ಎಚ್ಚರಿಕೆ ಎಂದೆಚ್ಚರಿಕೆಯನ್ನು ಕೂಗುತ್ತಿದ್ದ. ಇದು ರಾಜರಿದ್ದ ಕಾಲ. ರಾಜ ಮಹಾರಾಜರ ಪಕ್ಕದಂತರಿಗೆ ಯಾರಲ್ಲಿ ಅಂದರೆ 1000 ಜನ ಏನಪ್ಪಣೆ, ಏನಪ್ಪಣೆ ಸ್ವಾಮಿ, ಮಹಾಸ್ವಾಮಿ ಏನಪ್ಪಣೆ ಅಂತಾರೆ. ಈಗ ಹರಿಕಥೆ ಮಾಡುವವರ ಪಕ್ಕದಂತರಿಗೆ ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ ಅನ್ನುವ ಮಟ್ಟಕ್ಕಾಗಿದೆ. ಇದಕ್ಕಾಗಿ ಹೇಳ್ತಾರೆ ಕಾಲಾಯತಸ್ಮಿನ್ ನಮಃ. ತಾಯಿ ಚಿತ್ರಾಂಗದೆ ಓಡೋಡಿ ಬರುತ್ತಿದ್ದಾರೆ. ಓಡೋಡಿ ಬರುವಾಗ ಸೇವಕನೊಬ್ಬ ಬಂದ, ಮಹಾಪ್ರಭುಗಳಿಗೆ ದಯವಾಗಲಿ. ಬಬ್ರುವಾಹನ ತಿರುಗಿದ, ಏನದು? ಮಾತೆ ಚಿತ್ರಾಂಗನೆಯವರು ಬರುತ್ತಿದ್ದಾರೆ. ನನ್ನ ತಾಯಿ ಬರುತ್ತಿರುವಳೆ, ನನ್ನನ್ನು ಕಾಡಲು ನನ್ನ ದೇವರು ಬರುತ್ತಿರುವನೆ. ಥಟ್ಟನೆ ತಾನೆದ್ದು ಸೇನಾಧಿಪತಿಗಳನ್ನ ಮಂತ್ರಿಗಳನ್ನ ದೂರವಿರಿಸಿ ತಾನೇ ಓಡೋಡಿ ಬಂದಿದ್ದೆ ತಾಯಿ ಪಾದಕ್ಕೆ. ಮಾತಾ ಎಂದು 2 ಕರಗಳನ್ನು ಜೋಡಿಸಿ ಪಾದಕ್ಕೆ ಎರಗಿ ನಮಸ್ಕರಿಸಿದನಂತೆ. ತಾಯಿ ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘಾಯುಷ್ಯಮಾನ್ ಭವ. ಕಣ್ಮುಚ್ಚಿದಾಗ ಆ ಕಣ್ತುಂಬ ತುಂಬಿಕೊಂಡಿದ್ದ ಕಣ್ಬನಿಗಳೆಲ್ಲ 2 ಅಶ್ರುಧಾರೆಗಳು ಥಟಥಟನೆ ಕೈ ಮೇಲೆ ಬಿದ್ದಿದೆ. ಬಬ್ರುವಾಹನ ಆ ಕಣ್ಬನಿಗಳನ್ನು ಕಂಡು ತಲೆಗೆತ್ತಿದ, ಮಾತಾ ನಿನ್ನ ಕಣ್ಣಲ್ಲಿ ನೀರೇ, ಆರು ನಿನ್ನ ಮನವ ನೋಯಿಸಿದ ಘಾತುಕರವರ ಹೆಸರ ಒಂದಕ್ಷರವನ ಬೇಳೆನ್ನ ಮಾತ. ಮಾತೆಯ ಮನವ ನೋಯಿಸಿದ ಘಾತಕನೆಂತವನಾದರೂ ಸರಿಯೇ, ಪಿಡಿದವನನ್ನು ಧರಧರನೆ ಎಳತಂದು ನಿನ್ನಡಿದಾವರ ಈ ಧರೆಯೊಳಗೆ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ. ಹೇಳು ಮಾತಾ ಯಾರು? ತಾಯಿ ಬಹು ದುಃಖದಲ್ಲಿ ಹೇಳ್ತಾಳೆ, ಗಂಧ ಸಾಗರವ ಮತಿಸಿ ಅಮೃತವ ಬಯಸಿ ಕಾರ್ಕೋಟಕ ವಿಷ ಉಂಡಂತಾಯ್ತು ಮಗನೇ. ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುತ್ತೆ ಎಂದು ಕಾದರೆ ವಿಷ ಬಂದಂತಾಯ್ತಲ್ಲಪ್ಪ. ಬಬ್ರುವಾಹನ ಕೇಳಿದ, ಅಮ್ಮ ನನಗೆ ಅರಿವಾಗುತ್ತಿಲ್ಲ, ದಯಮಾಡಿ ಹೇಳು ತಾಯಿ ಏನಾಯಿತು? ಬೆಳದಿಂಗಳಿಗಾಗಿ ಕಾದ ಚಕೋರಂಗೆ ಕಾರ್ಮೋಡ ಕತ್ತಲೆಯು ದೊರೆತಂತಾಯ್ತು ಮಗನೇ. ಅಪ್ಪ, ಬೆಳದಿಂಗಳಿಗಾಗಿ ಕಾದಿದ್ದ ಚಕೋರ ಪಕ್ಷಿಗೆ ಅಮಾವಾಸ್ಯೆಯ ಕತ್ತಲೆ ದೊರೆತಂತಾಯ್ತಲ್ಲೋ. ಅಮ್ಮ, ಈ ಒಗಟನ್ನು ಹೇಳದೆ ದಯಮಾಡಿ ಅಪ್ಪಣೆಯನ್ನು ಕೊಡಿಸು, ಏನಾಗಿದೆ ಎಂಬುದನ್ನು ತಿಳಿಸು ತಾಯಿ. ಹಾಗಂದ ಕೂಡಲೇ ಈ ತಾಯಿ ಹೇಳುತ್ತಿದ್ದಾಳೆ, ಮಗನೇ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಎದ್ದೋಡಿ ಬಂದು ಅಪ್ಪನ ಪಾದವನ್ನು ತಪ್ಪುವ ಮಗನನ್ನು ಹೆರಬೇಕು ಎಂದು ನಾನು ಭಾವಿಸಿದರೆ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಅಪ್ಪನೊಡನೆ ಯುದ್ಧವನ್ನು ಮಾಡುವ ಬೆಪ್ಪನನ್ನು ಹೆತ್ತನಲ್ಲೋ. ಪಾದವನ್ನು ಹಿಡಿದಿದ್ದ ಬಬ್ರುವಾಹನ, ಅಮ್ಮ ತಂದೆಯೊಡನೆ ಯುದ್ಧಕ್ಕೆ ಹೋದ ಅವಿವೇಕಿ ಎಂದು ಸಾರುತ್ತಿರುವೆಯ ಅಮ್ಮ? ಹಾಗಲ್ಲವಮ್ಮ, ಅರಸುತನದ ಆಳ್ವಿಕೆಯಲ್ಲಿ ಕುಳಿತ ರಾಜನಾದ ನಾನು ಪ್ರಜಾಹಿತ ಚಿಂತನೆಯನ್ನು ಕೋರಿ ಸಭಾ ಮಧ್ಯದಲ್ಲಿ ಹಿರಿಯರ ಅನುಮತಿಯನ್ನು ಪಡೆದು ಕುದುರೆಯನ್ನು ಕಟ್ಟಿದನಲ್ಲದೆ ಮತ್ತಲ್ಲ. ಅಮ್ಮ, ನೀ ನೆನೆದ ಗೆರೆಯನ್ನು ದಾಂಟುವನಲ್ಲ ಈ ಕುವರ. ಅಪ್ಪಣೆಯನ್ನು ಕೊಡಿಸು, ಏನಾಗಬೇಕು? ಕುಮಾರ, ಏನೂ ಇಲ್ಲ ಮಗನೇ, ನಾನು ಬಹುಕಾಲದಿಂದಲೂ ನಿನ್ನ ತಂದೆಯನ್ನು ಕಾಣಬೇಕೆಂದಿದ್ದೆ. ನಿನ್ನ ತಂದೆಯು ಮನೆ ಬಾಗಿಲಲ್ಲಿ ನಿಂತಾಗ ಮುತ್ತಿನಾರತಿಯ ಬೆಳಗಿ ಇದಿಗೋ ನಿನ್ನ ಕುಮಾರ ಎಂದು ನಿನ್ನನ್ನ ಆತನಿಗೆ ಒಪ್ಪಿಸಬೇಕೆಂಬ ಆನಂದದ ಕನಸನ್ನು ಕಾಣುತ್ತಿದ್ದೆ. ಈ ಪ್ರಸಂಗದಲ್ಲಿ ಮನ ಹೊಡೆದು ಆಗಲೇ ದುಃಖವಾವರಿಸಿತಲ್ಲೋ. ಬಬ್ರುವಾಹನ ಹೇಳಿದ, ಅಷ್ಟೇ ಮಾತಾ, ಬಿಡುವುದರ ಚಿಂತೆಯನ್ನ. ಈಗಿಂದೀಗಲೇ ಹೋಗಿ
ಆ ಜನಕನ ಪದಾರವಿಂದದಲ್ಲಿ ತಲೆಯನ್ನೊಡ್ಡಿ ಕ್ಷಮಾಪಣೆಯನ್ನು ಬೇಡಿ ಕರತಂದು ನನ್ನ ತಂದೆಯನ್ನು ನಿನ್ನೊಡನೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಾನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಾರುತ್ತೇನೆ ಎಂದು ಪಕ್ಕದಲ್ಲಿ ತಿರುಗಿ, ಯಾರಲ್ಲಿ? ಸೇನಾಧಿಪತಿ. ಓಡಿ ಬಂದ ಸೇನಾಧಿಪತಿ, ಸ್ವಾಮಿ ಏನು? ನಾಳೆ ಏನೇನು ಸಿದ್ಧವಾಗಿದೆ? ಸ್ವಾಮಿ, ಸೈನ್ಯವೆಲ್ಲವೂ ಸಿದ್ಧವಾಗಿದೆ ಯುದ್ಧಕ್ಕಾಗಿ. ಇಲ್ಲ ಇಲ್ಲ, ನಾಳೆ ಯುದ್ಧವಿಲ್ಲ, ಎಲ್ಲವನ್ನು ಬದಲಾಯಿಸು. ನಾಳೆ ನನ್ನ ತಂದೆ ಬರುತ್ತಿದ್ದಾನೆ. ಯಾರು ಸ್ವಾಮಿ? ದಶರಾಮದಿಂದ ಬೆರೆವ ಅರ್ಜುನ ನನ್ನ ತಂದೆ. ಆತನನ್ನು ಕರೆತರುತ್ತೇನೆ. ನಾಡಿನ ಉದ್ದ ಗಗನದಲ್ಲಿಯೂ ಕೂಡ ಅಲಂಕಾರವಾಗಲಿ, ತಳಿರು ತೋರಣ ಚಪ್ಪರದಂತೆ ಅಲಂಕೃತವಾಗಲಿ. ನಾನು ನಾಡು ನಾಡುಗಳಿಂದ ಜಯಿಸಿ ತಂದಿರುವ ಪಚ್ಚೆ, ಮರಕದ, ಹವಳ, ಪುಷ್ಯರಾಗ, ಬಂಗಾರ, ಬೆಳ್ಳಿಗಳಲ್ಲಿ ನವರತ್ನ ಮಣಿಗಳನ್ನು ತಂದು ನನ್ನ ತಂದೆಯ ಉದ್ದಕ್ಕೂ ಬಡ ಬ್ರಾಹ್ಮಣರಿಗೆಲ್ಲರಿಗೂ ಚೆಲ್ಲಿ ನಾಳೆ ಯುದ್ಧವಿಲ್ಲ, ಹಬ್ಬ, ನಾಡು ಹಬ್ಬ, ನನ್ನ ತಂದೆಯನ್ನು ಕರೆತರುವ ಹಬ್ಬ, ಎಲ್ಲರೂ ಸಿದ್ಧರಾಗಿರಿ ಎಂದಾಗ ಮಹಾನುಭಾವನಾಗಿರತಕ್ಕಂಥ ಬಬ್ರುವಾಹನ ದಿನ ಕಳೆದು ಮರುದಿನದಲ್ಲಿ ಆ ಶುಭೋದಯದ ಬೆಳದಿಂಗಳು ಕಳೆದು ಸೂರ್ಯೋದಯದ ಆ ತನ್ನ ಚಿಹ್ನೆಯನ್ನು ಕಂಡೊಡನೆಯೇ ಅನಿತ ಪರಿವಾರ ಸಹಿತನಾಗಿ ಸಮಸ್ತ ಭೂಸುರರಿಂದೊಡಗೂಡಿದವನಾಗಿ ತನ್ನ ಸೇನಾ ಸಮೇತನಾಗಿ ನೇರವಾಗಿ ಬರುತ್ತಿದ್ದಾನೆ ರಣರಂಗದ ಕಡೆಗೆ. ಆ ರಣರಂಗದಲ್ಲಿ ಬರುತ್ತಿರುವಾಗ ಮಂಗಳ ವಾದ್ಯಗಳು, ವೇದಘೋಷವನ್ನು ಭೋರ್ಗರ್ಭ ವಿಪ್ರರು, ಮಂತ್ರವನ್ನು ಹೇಳುತ್ತಿರತಕ್ಕಂಥ ಅವರ ಸಂಗಡ ಸುವಾಸಿನಿಯರು, ಇವರನ್ನೆಲ್ಲರನ್ನು ಕಂಡೊಡನೆಯೇ ದೂರದಿಂದಲೇ ಬರುವ ಸೈನ್ಯ ಸಮೂಹವನ್ನು ಕಂಡೊಡನೆ ಪಾರ್ಥ ಪಕ್ಕದಲ್ಲಿರುವ ಹಂಸಧ್ವಜನನ್ನು ಕೇಳಿದರಂತೆ, ಹಂಸಧ್ವಜ, ಇದೇನು ಆಶ್ಚರ್ಯ? ಕದನದಲ್ಲಿ ಕಲಿ ಎಂದು ಸಾರಿದ ಆ ಬಬ್ರುವಾಹನ ಯುದ್ಧಕ್ಕೆ ಬರುವಾಗ ಮದುವೆಗೆ ಬರುವಂತೆ ಮಂಗಳವಾದ್ಯಗಳ ಸಹಿತ ಬರುತ್ತಿರುವನಲ್ಲ. ಅದರ ಹಿಂಭಾಗದಲ್ಲಿ ನೋಡು, ಸೈನ್ಯ ಸಾಲದೆ ಪುರೋಹಿತರನ್ನೆಲ್ಲ ಯುದ್ಧಕ್ಕೆ ಕರೆತರುತ್ತಿದ್ದಾನೆ. ಓಹೋ, ಮತ್ತೊಂದು ವಿಶೇಷ, ಅವನ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಬರುತ್ತಿದ್ದಾರೆ. ಇದೇಯೋ ಇವನ ವೀರತನ? ನೀನು ಸಾರಿದ ಆ ಧೀರ ವೀರ ಇವನೇಯೋ? ಹಂಸಧ್ವಜನ ಹೇಳಿದ, ಒಡೆಯ, ನನ್ನ ಮಾತಿನ ಕಡೆಗೆ ತಮ್ಮ ಗಮನ ಸ್ವಲ್ಪ ಇರಲಿ. ಆತನು ಸಾಮಾನ್ಯನಲ್ಲ. ಆತನ ಸೈನ್ಯ ಸಮೂಹವು ಬಾರಿಸಿದ ರಣಭೇರಿಯಲ್ಲಿ ಶತ್ರುಗಳ ಹೃದಯವು ಥರಥರನೆ ತಲ್ಲರಿಸಿ ಹೋದದ್ದು ಉಂಟು. ಅದು ಬರುತ್ತಿದ್ದಾನೆ, ಆತನಾರೆಂಬುದನ್ನು ತಿಳಿದು ನೋಡೋಣ ಅನ್ನುವಾಗ ಸೈನ್ಯ ಸಹಿತನಾಗಿ ಬಂದಂಥ ಬಬ್ರುವಾಹನ ಹತ್ತಿರಕ್ಕೆ ಬಂದು ತನ್ನ ಸೈನ್ಯವನ್ನೆಲ್ಲವನ್ನು ನಿಲ್ಲಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ದೂರದಲ್ಲಿ ಸುತ್ತಲೂ ನೋಡಿದರಂತೆ ಯಾವುದು ಕಪಿಧ್ವಜ ಎಂದು. ಮಾರುತಿಯ ಧ್ವಜವಿರುವ ರಥವನ್ನು ಕಂಡು ತಾನು ಧಡಧಡನೆ ಧಾವಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ತನ್ನ ತಂದೆಯ ಬಳಿಗೆ ಬಂದವನಾಗಿ ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಎವೆ ಹಾಕದೆ ನೋಡುತ್ತಿದ್ದಾನೆ. ಆಹಾ, ಎಂತಹ ದಿವ್ಯ ರೂಪ! ಜಗದೇಕ ವೀರ, ಮಲ್ಲರಳು ಮಲ್ಲ, ಜಗದೇಕ ಮಲ್ಲ, ಮಲ್ಲರೆಲ್ಲರನ್ನು ಗೆಲ್ಲಬಲ್ಲ ಮಲ್ಲ. ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ. ಇವನೆನ್ನ ತಂದೆ. ಲೋಕದಲ್ಲಿ ತಲೆ ಎತ್ತಿ ಇದ ನೋಡಿ ನನ್ನ ತಂದೆ ಎಂದು ಸಾರಲು ಇದು ಸದವಕಾಶ. ಚಿಕ್ಕಂದಿನಿಂದಲೂ ಕಾಣಬೇಕೆಂದಿದ್ದ ಈ ನನ್ನ ಮನದ ಬಯಕೆಯನ್ನ ಇಂದು ಆ ಪರಮಾತ್ಮ ನೆರವೇರಿಸಿದ ಎಂದ ಮೇಲೆ ನನ್ನ ಪುಣ್ಯಕ್ಕೆ ಎಡೆಯಿಲ್ಲ. ಆಹಾ, ಕರದಲ್ಲಿ ಪಿಡಿದಿರುವ ಆ ಗಾಂಧೀವದ ಠೀವಿ ಏನು, ನೋಡುವ ನೋಟದ ಆ ಒಲಿಮೆ ಏನು, ಈ ಚೆಲುವು ತ್ರಿಭುವನದಲ್ಲಿ ಮತ್ತಾರಿಗೂ ಇಲ್ಲ ಎಂದ ಮೇಲೆ ಈತನ ಮಗನೆಂದು ಎನಿಸಿಕೊಳ್ಳಲು ನಾನೇ ಭಾಗ್ಯಶಾಲಿ ಎಂದು ಕರದೊಳಗೆ ಪಿಡಿದಿರುವ ಪುಷ್ಪಗಳ ಸಹಿತ ಧಡಧಡನೆ ರಥದ ಬಳಿಗೆ ಧಾವಿಸಿ ಬಂದು ತನ್ನ ತಂದೆಯ ಚರಣಾರವಿಂದದ ಮೇಲೆ ಪುಷ್ಪಗಳನ್ನು ಎರಚಿ ಭಕ್ತಿಯಿಂದ ನಮಸ್ಕರಿಸಿ ತಲೆಯನೆತ್ತಿ ತಂದೆಯನ್ನೇ ತದೇಕ ಚಿತ್ತರಾಗಿ ನೋಡುತ್ತಿದ್ದಾನೆ ಬಬ್ರುವಾಹನ. ತಂದೆಯನ್ನೇ ಎವೆ ಹಾಕದೆ ನೋಡುತ್ತಿದ್ದ ಬಬ್ರುವಾಹನ ಕರಗಳನ್ನು ಜೋಡಿಸಿ ತಾತ ಎಂದ. ತಾತ ಎಂದರೆ ತಂದೆ ಎಂದರ್ಥ. ತಾತ ಎಂದೊಡನೆ ಅರ್ಜುನನು ಬಬ್ರುವಾಹನನನ್ನು ವೀಕ್ಷಿಸಿ ಹೇಳುತ್ತಿದ್ದಾನೆ, ಯಾರು ನೀನು? ಯಾರು ಎಂದೊಡನೆ ಬಬ್ರುವಾಹನನ ದೇಹವು ಥರಥರನ್ನಿಗೆ ಹೋಯಿತು. ಎಲ್ಲರನ್ನೊಮ್ಮೆ ನೋಡುತ್ತಿದ್ದಾನೆ, ಇದೇನಿದು? ತಂದೆ ಎಂದೊಡನೆ ಯಾರು ಎಂದು ಸಂಬೋಧಿಸಿದನಲ್ಲ. ಆಹಾ, ತಂದೆಗೆ ತಿಳಿಯದೇ ಇರಬಹುದೇನೋ ಎಂದು ಕರಗಳನ್ನು ಜೋಡಿಸಿ ತಾತ, ಕರವರನ್ನ ಮಡಿಪುರ ಕರಸನೆನುತ ಬೆಸರು ಬಬ್ರುವಾಹನ ಈ ಮಣಿಪುರಕ್ಕೆ ಅರಸನೆಂದು ಕರೆವರು ನನ್ನನ್ನ.
ಹೆಸರು ಬಬ್ರುವಾಹನ. ತಾತ, ನಾನಿನ್ನ ಜಾತ. ಕೂಡಲೇ ಈ ಅರ್ಜುನ ಹೇಳಿದ ಏನಂದೆ, ನೀನು ನನ್ನ ಮಗನೇ. ನನ್ನ ಮಗನೆಂದು ಹೇಳಿಕೊಳ್ಳಲು ಧೈರ್ಯವಾದರೂ ಹೀಗೆ ಪ್ರಾಪ್ತವಾಯಿತು ನಿನಗೆ. ಎಲ್ಲವೋ ತುರಗವನ್ನು ಕಟ್ಟಿ ಸೆಣಸಲಾಗದೆ ಪದಕೆರೆಗೆ ಕ್ಷಮಾಪಣೆಯನ್ನು ಕೇಳುತ್ತಿರುವ ನೀನು ನನ್ನ ಮಗನೇ, ನೀನು ರಾಜನೇ, ನಾಟಕದ ಬುಡಾಟಿಕೆಯ ಅರಸ ನೀನೆಲ. ನಾಟಕದ ಬುಡಾಟಿಕೆಯ ಅರಸ ನೀನೆಲ. ಛತ್ರ ಚಾಮರಗಳೇಕೆ, ರಥ ಗಜ ತುರಗ ಪದಾತಿಗಳೇಕೆ. ನಾಟಕದಲ್ಲಿ ವೇಷವನ್ನು ಧರಿಸುವ ಅರಸರಂತೆ ಬಂದಿರುವ ನಿನಗೆ ಈ ಛತ್ರ ಚಾಮರಗಳೇಕೆ? ಅರಸನೆಂದು ಹೇಳಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ಸರಿ ದೂರ. ಕರಗಳನ್ನು ಜೋಡಿಸಿ ಬಬ್ರುವಾಹನ ವಿನಯದಿಂದ ಹೇಳುತ್ತಿದ್ದಾನೆ, ತಾತ, ನೀನಾಡುವ ಮಾತನ್ನ ನಾನು ಸಿಟ್ಟಿನಿಂದ ಸ್ವೀಕರಿಸುತ್ತೇನೆಂದು ಭಾವಿಸಬೇಡ. ಅರಿಯದಲೆ ತುರಗವನ್ನು ಕಟ್ಟಿದರೆನ್ನ ಅನುಯಾಯಿಗಳು ತಾತ. ಅರಿಯದಲೆ ಕಟ್ಟಿದರು ತುರಗವನ್ನ ಎನ್ನನುಯಾಯಿಗಳು ತಾತ. ಮನ್ನಿಸಪರಾಧವೆನುತ ಚರಣ ಕೆರಗಿದೆನು ತಾತ. ಕರುಣೆಯನ್ನು ತೋರ ಕರುಣಾಪೂತ. ತಿಳಿಯದೆ ಕುದುರೆಯನ್ನು ಕಟ್ಟಿದ ಕಾರಣಕ್ಕಾಗಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ ತಾತ, ನನ್ನ ಅಪರಾಧವನ್ನು ಮನ್ನಿಸು. ಅರ್ಜುನ ಸಿಟ್ಟಿನಿಂದ ಹೇಳಿದ, ಎಲ್ಲವೋ ಮಾತಿಗೆ ಮಾತಿಗೆ ತಾತ, ತಂದೆ ತಂದೆ ಎಂದು ಹೇಳುತ್ತಿರುವನು ನೀನು ನನ್ನ ಮಗನಾಗಲು ಸಾಧ್ಯವೇ? ಅದು ಹೇಗೆ ಸಾಧ್ಯ? ಅಸಂಭವ. ಸಿಂಗದುದರದಲ್ಲಿ ಜಂಬುಕವು ಜನಿಪುದೇ. ಸಿಂಗದ ಉದರದಲ್ಲಿ ಜಂಬುಕವು ಜನಿಪುದೇ. ಹೆಂಬೇಡಿ ಪಂದಿನಿ ನೆಲ. ಸುತನೋರ್ವನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ತೊರೆದ. ತುರಗವನ್ನು ಕಟ್ಟಿ ಪೆದರಿ ಪಿಲ್ಜರವ ಹೆಂಬೇಡಿ ಸರೆಯಲು ತತ ಪಾದದಿ ಒದೆಯಲಾಗ. ನೀನು ನನ್ನ ಮಗನೇನು? ಸಿಂಗದುದರದಲ್ಲಿ ಜಂಬುಕವ ಜನಿಪುದೇ. ಹೆಂಬೇಡಿ ಪಂದಿ ನೀನೆಲ. ಸುತನೋರ್ವನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ನೀಗಿದ. ರಣಕ್ಕೆ ಹೆದರಿದ ಹೇಳಿ ಸರೆಗೆಂದು ಎಡಗಾಲಿನಿಂದ ಒದ್ದ. ಕೆಳಗುರುಳಿದ ಬಬ್ರುವಾಹನ ಅಪಮಾನವನ್ನು ಸಹಿಸಿ ದುಗುಡದ ಮನದೊಳಗಡೆ ತಾನೇ ಯೋಚಿಸುತ್ತಿದ್ದಾನೆ, ಯಾರು ಒದ್ದದ್ದು? ನನ್ನ ತಂದೆಯಲ್ಲವೇ? ಚಿಕ್ಕಂದಿನಲ್ಲಿ ಮಾಡುವ ಅಪರಾಧಗಳಿಗೆ ತಿದ್ದಿ ಹೀಗೆ ನಡೆಯಬೇಕೆಂದು ಹೇಳಿಕೊಡಬೇಕಾದ ತಂದೆ ಈ ಪ್ರೌಢಾವಸ್ಥೆಯಲ್ಲಿ ಬಂದು ತಿದ್ದುತ್ತಿದ್ದಾನೆ ಎಂದರೆ ತಂದೆ ಒದ್ದದ್ದಲ್ಲ, ಅಪರಾಧವೇನು ಎಂದು ಮೆಲ್ಲನೆ ತಂದೆಯ ಬಳಿಗೆ ಬಂದು ಕರಗಳನ್ನು ಜೋಡಿಸಿ, ತಾತ ತಾತ ಕೇಳನ್ನ ಮಾದ. ಮನೆ ಬಾಗಿಲಲ್ಲಿ ಮುದ್ದಿನ ರತಿಯ ಪಿಡಿಯುತ್ತ ಕಾದಿರುವಳೆನ್ನ ಮಾತಾ. ದಯಮಾಡಿ ಕರುಣೆ ನೀಡಿ ದಯಮಾಡಿಸುತ್ತಾತ. ತಾತ, ನಿನ್ನನ್ನು ಕರೆತರುವೆ ಎಂದರುತ್ತ ಮಾತನ್ನು ಕೊಟ್ಟಿದ್ದೇನೆ ಎನ್ನ ತಾಯಿಗೆ. ಮುತ್ತಿನ ಆರತಿಯ ಪಿಡಿದು ಕಾದಿರುವಳು ಮನೆ ಬಾಗಿಲಲ್ಲಿ. ಕರುಣೆಯನ್ನು ತೋರು ತಾತ, ದಯಮಾಡಿ ಬಾರೋ. ಪಾರ್ಥ ಕೇಳಿದ, ತಾಯಿ? ಯಾರೋ ನಿನ್ನ ತಾಯಿ? ಬಬ್ರುವಾಹನ ಹೇಳುತ್ತಿದ್ದಾನೆ, ತಂದೆ ಮರ್ತು ಹೋಯಿತೆ. ಹಾಗಾದ್ರೆ ಸ್ವಲ್ಪ ಸ್ವಲ್ಪ ನೆನಪು ಮಾಡುತ್ತಿದ್ದೇನೆ ಕೇಳು. ನೀನು ಜೈತ್ರ ಯಾತ್ರೆಗೋಸ್ಕರವಾಗಿ ಬಂದಾಗ ವಿವಾಹವಾದಿಯಲ್ಲ, ಗಂಧರ್ವ ಕನ್ಯೆಯಾದ ಚಿತ್ರಾಂಗದೆ ಅವಳು ನನ್ನ ತಾಯಿ. ಹೆತ್ತವಳು ಚಿತ್ರಾಂಗದ ಸಲಹಿದಳೆಲ್ಲ ಉಲೂಪಿತ. ನನ್ನ ಹೆತ್ತ ತಾಯಿ ಚಿತ್ರಾಂಗದೆ ನನ್ನನ್ನು ಸಾಕಿ ಸಲಹಿ ಎಲ್ಲ ರೀತಿಯಲ್ಲೂ ಪೋಷಣೆಯನ್ನು ಮಾಡಿದವಳು ಉಲೂಪಿ. ಅವರೀರುವರೂ ಕೂಡ ನಿನ್ನ ಪತ್ನಿಯರಲ್ಲವೇ? ನನ್ನ ತಾಯಿ ಗಂಧರ್ವ ಕನ್ಯೆ, ನನ್ನ ಆ ಉಲೂಪಿ ತಾಯಿಯು ನಾಗಲೋಕದ ನಾಗಕನ್ಯೆ. ಅವರಿಬ್ಬರು ನಿನ್ನ ಪತ್ನಿಯರಲ್ಲವೇ? ಪಾರ್ಥ ಗಹಿಗಹಿಸಿದಕ್ಕ ಏನಂದೆ? ಚಿತ್ರಾಂಗದೆ. ಚಿತ್ರಾಂಗದೆಯೋ ನಿನ್ನ ಮಾತಾ? ಪಾದ ಹಿಡಿದಿರುವ ಆ ಬಬ್ರುವಾಹನ ಕಣ್ಣು ಕೆರಳಿ ತಂದೆಯನ್ನೇ ನೋಡುತ್ತಿದ್ದಾನೆ. ಬಾಯಿನಲ್ಲಿ ಇನ್ನಾವ ಅಪಶಬ್ದಗಳು ಹೊರಬರುವುದೋ ಎಂದು ಪಾರ್ಥ ಮುಂದೊರೆದ.
ಮಿಂಚಿನಂತಹ ಕೊಂಚಮತಿಯ ಮಾತುಗಳು ಹೊರಡಿತು ಪಾರ್ಥನ ಬಾಯಿನಲ್ಲಿ. ಏನೆಂದೇ? ನಿನ್ನ ತಾಯಿ ಚಿತ್ರಾಂಗದೆ, ಅವಳಾರು ಬಲ್ಲೆಯ? ಗಂಧರ್ವರ ಮನವೊಲಿಸುವ ನರ್ತಕಿಯಲ ನಿನ್ನ ಮಾತ, ಗಂಧರ್ವರ ಒಲಿಸುವ ನರ್ತಕಿಯಲ ನಿನ್ನ ಮಾತ. ಭಾವಿಸಲು ನರ್ತಕಿಯ ಸುತ, ವಿವೇಚಿಸಲು ವೇಷಾಸುತ. ಗಂಧರ್ವರ ಮನವೊಲಿಸುವ ನರ್ತಕಿಯಲ್ಲವೇ ನಿನ್ನ ತಾಯಿ, ಆ ನರ್ತಕಿಯ ಮಗ ನೀನು. ನನ್ನ ಮಗನೆಂದು ಹೇಳಬಹುದೇ? ವಿಚಾರಿಸಿ ನೋಡಲು ನೀನು ವೇಶ್ಯಾಸುತ. ಪಾದವನ್ನು ಹಿಡಿದಿರುವ ಬಬ್ರುವಾಹನ ಒಮ್ಮೆಗೆ ಸಿಟ್ಟಿನಿಂದ ಲಬ್ಬರಿಸಿದರಂತೆ, ಪಾರ್ಥ, ಮಾತ ಎನ್ನವಳ ವೇಶ್ಯ ಎಂದು ಜರಿದವನೇ, ಗೀರ್ವಾಣರಿದಕ್ಕೆ ಸಾಕ್ಷಿ ಇರಲಿ. ಮಾತ ಎನ್ನವಳ ಜರಿದವನ ಶಿರವಂ ತರಿದು ಧರೆಗುರುಳಿಸದಿದ್ದೊಡೆ ಯಾಂ ಚಿತ್ರಾಂಗದೆಯ ಸುತನೆ. ಸಿದ್ಧರಾದ ಯುದ್ಧಕ್ಕೆ. ಸೈನಿಕರೇ, ತೆರಳಿರಿ, ಈ ಅಪಾರವಾದ ಐಶ್ವರ್ಯವನ್ನು ಮಣಿಪುರವನ್ನು ಸೇರಿಸಿ ಅಲ್ಲಿಂದ ಅಪಾರವಾದ ಸೈನ್ಯ ಬಲವನ್ನೆಲ್ಲವನ್ನು ತೆಗೆದುಕೊಂಡು ಬನ್ನಿ ಎಂದು ಹಿಂತಿರುಗಿ ತನ್ನ ಸಮಸ್ತ ಸೈನ್ಯವನ್ನೆಲ್ಲವನ್ನು ತಂದರಂತೆ. ಇದನ್ನೆಲ್ಲವನ್ನು ನೋಡುತ್ತಿದ್ದ ಹಂಸಧ್ವಜ ಹೇಳಿದ, ನಾರಾಯಣ ನಾರಾಯಣ ನಾರಾಯಣ, ಇನ್ನಾಯಿತು ನಮ್ಮ ಕೆಲಸ. ಆ ಮಹಾನುಭಾವನಾದ ಬಬ್ರುವಾಹನನ್ನೇ ಸೆಣಸಾಡಲು ಸಾಧ್ಯವೇ? ಅಲ್ಲ ಅಪ್ಪ ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ, ಬಾರೋ ಮಗನೇ ಅಂತ ತಬ್ಬಿದ್ರೆ ಇವರಪ್ಪನ ಮನೆ ಗಂಟೆಯನ್ನು ಹೋಗ್ತಿತ್ತು. ಈಗ ಯುದ್ಧಕ್ಕಾಗಿ ನಮ್ಮನ್ನೆಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದ ಅದೋ ಅದೋ ಬಂದ ಬಂದ ಅನ್ನುವಾಗ ಬಬ್ರುವಾಹನ ರಥವೇರಿ ಬಂದನಂತೆ. ಬಾ ಕಲಿಪಾರ್ಥನೇ, ನಿನ್ನ ಪೌರುಷವೇನಿದೆ ಎಂಬುದನ್ನು ನೋಡಲು ಈಗ ಸದವಕಾಶವಾಗಿದೆಯಾದ್ದರಿಂದ ಬಾ. ಅರ್ಜುನನೊಮ್ಮೆ ಕಣ್ಣನ್ನು ಕೆಕ್ಕರಿಸಿ ನೋಡುತ್ತಾ ಹೇಳಿದರೆ, ಎಲ್ಲವೋ ಕ್ಷುಲ್ಲಕ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮರೇ ಮೊದಲಾದ ಮಹಾಪ್ರಭುಜಗಳನ್ನು ಸೆಣಸಾಡಿದ ಈ ಪಾರ್ಥನ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕನಾದ ನೀನೋರ್ವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯಾ? ನೋಡು ಅನ್ನುವಾಗ ಪಕ್ಕದಲ್ಲೇ ಇದ್ದ ಸೈನಿಕರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಒಬ್ಬರಲ್ಲದೆ ನೋಡಲು ಅಸಾಧ್ಯವಾಗುವ ತರದೊಳಗೆ ಅಪಾರವಾದ ಸೈನ್ಯ ಸೇರಿದೆ. ಈ ಸೈನ್ಯವನ್ನು ಕಂಡು ಯುದ್ಧ ವರ್ಣನೆಯನ್ನ ಈ ರೀತಿ ಮಾಡುತ್ತಿದ್ದಾರೆ. ಕಲಕಿತಾಪರಿ ವಿಂದದಿ ನೋಡಲು ಸುಳ ಮಳೆಯಲ್ದದಿ ಬಾಣವು ಕರೆಗೆ ಅಂಬರದಲ್ಲಿ ಸುಳಿದಾಡುವ ಸುರದಲ್ಲಿ ತಚ್ಚರಿಗಿಲ್ದಲಿ ಒಂದೆಡೆ ನೆರೆ ಕಂಡು ಬೆರಗಾದರು ಸುತ ಪಿತರ ಕಾಲಗವ ಕಂಡು ಬೆರಗಾದರು. ಶರಶರಘಾತದ ಸ್ಫೋಟ ಶಬ್ದಗಳು ಥರಥರ ನಡುಗುವ ಕಿರಿಕಂದರಗಳು, ಶರಶರಘಾತದ ಸ್ಫೋಟ ಶಬ್ದಗಳು ಥರಥರ ನಡುಗುವ ಕಿರಿಕಂದರಗಳು. ಹೇಂಕರಿಸುತ್ತಿದೆ ಜಯಕಾರಗಳು ಕದನದ ಕಲಿಗಳ ಹೇಂಕಾರ. ಪುರಗ ತಂಡದ ಹೇಶಾರವ ಪರಿತಪ ಜನರ ಹಾಕಾರವ. ಅನಿಲ ವರುಣ ಅಸ್ತ್ರಗಳ ಮಿಲನ ಅನಿತ ಜಗಕ್ಕೆ ಭಯ ಕಾರಣ ಕದನ ಕಂಡು ಬೆರಗಾದರು. ಸುರರಂಬರದಲ್ಲಿ ನಾವು ಕಂಡು ಬೆರಗಾದರು. ಆಶ್ಚರ್ಯವನ್ನು ಸೂಚಿಸುವಂತಹ ಯುದ್ಧ ಪ್ರಾರಂಭವಾದೊಡನೆ ದೇವತೆಗಳೆಲ್ಲರೂ ಸಹ ಆಶ್ಚರ್ಯವನ್ನು ತೋರುತ್ತಿದ್ದಾರೆ. ಎಂದರೆ ಮಹಾನುಭಾವನಾದ ಬಬ್ರುವಾಹನನಿಂದ ಕರದಿಂದ ಹೊರಟಂತ ಅಸ್ತ್ರಗಳನ್ನೊಂದು ಕೋಟೆ ಸಿಡಲು ಪ್ರಕಾಶವಾಗಿ ಧರ 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 ಧರದೆ ಹೊರಡಿಸುತ್ತದೆ ಎಲ್ಲರನ್ನ. ಒಬ್ಬೊಬ್ಬರಾಗಿ ಎದುರಾದರು ಅನುಸಾಲ್ವ, ಹಂಸಧ್ವಜ, ಯವ್ವನಾಶ್ವ, ಅನಿರುದ್ಧ. ಇವರನ್ನೆಲ್ಲರನ್ನು ಕೆಳಕ್ಕೆ ಕಳುಹಿದ ಮೇಲೆ ಅರ್ಜುನ ನೋಡಿದ ತನ್ನ ಕಡೆಯಲಾಗುತ್ತಿರತಕ್ಕಂಥ ಅಪಜಯವನ್ನ. ಮಗನನ್ನು ಕರೆದನಂತೆ, ವೃಷಕೇತುವನ್ನ. ಕುಮಾರ, ಯುದ್ಧ ಪ್ರಾರಂಭಕ್ಕೆ ಮೊದಲೇ ನನ್ನ ಕಿರೀಟದ ಮೇಲೆ ಹದ್ದು ಒಂದು ಬಂದು ಕುಳಿತಾಗಲೇ ತಿಳಿದೆ ಇದು ಅಪಜಯದ ಸಂಕೇತ ಎಂದು. ವೃಷಕೇತು, ಈಗ ನಮ್ಮ ವಂಶಕ್ಕೆ ಉಳಿದಿರುವನು ನೀನೊಬ್ಬನೇ. ಬೇಗ ಹಿಂತಿರುಗು ಗಜಪುರಕ್ಕೆ, ಹಸ್ತಿನಾಪುರಕ್ಕೆ ಹೋಗಿ ಧರ್ಮರಾಜನಿಗೆ ಭಿನ್ನವಿಸು ಇಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿಯನ್ನ. ವೃಷಕೇತ ಹೇಳಿದ, ಚಿಕ್ಕಪ್ಪ, ಚಿಕ್ಕ ತಂದೆಯನ್ನು ರಣರಂಗದಲ್ಲಿ ಒಬ್ಬನನ್ನಾಗೆ ಬಿಟ್ಟು ರಣರಂಗದಿಂದ ಓಡಿ ನಾನು ಊರನ್ನು ಸೇರಿದೆವೆಂದರೆ ಎನ್ನ ತಂದೆಯಾದ ದಾನಶೂರ ಕರ್ಣನ ಕೀರ್ತಿಗೆ ಕಳಂಕ ತಂದಂತಲ್ಲವೇ? ಇಲ್ಲ ಇಲ್ಲ, ಇದು ನೋಡು, ನಾನು ಹೋಗಿ ಅವನೊಂದೆ ಸೆಣಸಾಡುತ್ತೇನೆ ಎಂಬುದಾಗಿ ರಥವನೇರಿ ವೃಷಕೇತು ಬಬ್ರುವಾಹನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಆ ವೃಷಕೇತು ಬಬ್ರುವಾಹನರೀರ್ವರೆಗೂ ಸಹ ಯುದ್ಧವೆಂಬುದು ಅಮೋಘವಾಗಿ ನಡೆಯುತ್ತಿದ್ದರೆ ಬಹುಕಾಲ ಹೋರಾಡಿದಾಗ ಬಬ್ರುವಾಹನ ಹೇಳುತ್ತಿದ್ದಾನೆ, ಅಯ್ಯ, ನೀನು ನನಗೇನಾಗಬೇಕು ಗೊತ್ತೇ? ನಾನು ನಿನಗೇನಾಗಬೇಕು ಗೊತ್ತೇ? ನೀನು ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ನಿನಗೆ ನಿಮ್ಮ ಚಿಕ್ಕಪ್ಪನ ಮಗ. ನಿಮ್ಮಪ್ಪ ನಮ್ ಎಪ್ಪಪ್ಪ ಸಮರದಲ್ಲಿ ಕೊಲ್ದ, ನಿಮ್ಮಪ್ಪ ಮಗ ನಿನ್ನಂ, ಎನ್ನಪ್ಪ ಮಗ ಎನ್ನ ಮುಂಗಡೆಗೆ ತಂದ, ಕೊಲ್ಲಲು ಕರ ತಂದ. ನಿಮ್ಮ ತಂದೆಯಾದ ದಾನಶೂರ ಕರ್ಣನನ್ನ ನನ್ನ ತಂದೆಯಾದ ಅರ್ಜುನ ಸಮರಾಂಗಣದಲ್ಲಿ ಸಂಹರಿಸಿ
ಆ ಕರ್ಣನ ಮಗನಾದ ನಿನ್ನನ್ನ ಅರ್ಜುನನ ಮಗನಾದ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದ್ದಾನೆ. ಕಾರಣ ನಾನು ನಿನ್ನನ್ನು ಕೊಂದೆ ಎಂದರೆ ಕೀರ್ತಿ ಉಳಿಯಲಿ ಎಂದು. ಋಷಿಕೇತು, ನಿನಗೇನಾದರೂ ನಿಮ್ಮಪ್ಪನ ಮೇಲೆ ಅಭಿಮಾನವಿದ್ದರೆ ನನ್ನ ಸಂಗಡ ಸೇರು, ನಾವಿಬ್ಬರೂ ಸೇರಿ ಆ ಅರ್ಜುನನ್ನು ಹೊಡೆದಾಕ್ಬಿಡೋಣ. ಋಷಿಕೇತು ನಗುತ್ತಾನೆ. ಯಾರ ಮಗನೆಂಬುದನ್ನು ಬಲ್ಲೆಯ? ನನ್ನನ್ನ ಹೆತ್ತವ್ವಳು ಬಂದು ಇತ್ತ ಬಾ ಮಗನೇ ಎಂದು ಕರೆದಾಗ ಒಡಲು ಎನ್ನ ಒಡೆಯರಿಗೆ, ಹರಣ ಸಿರಿ ರಮಣನ ಚರಣಕ್ಕೆ, ಧನವು ದೀನ ಜನರಿಗೆ ಎಂದು ಸಾರಿ ಸಮರಾಂಗಣದಲ್ಲಿ ಹೋರಾಡಿ ಅಮರನಾಗಿ ಮೆರೆದ ದಾನಶೂರ ಕರ್ಣನ ಮಗನಾದ ನನ್ನನ್ನ ಈ ಒಳಸಂಚಿನ ಮಾತಿಗೆ ಒಳಪಡಿಸಲು ನೋಡುತ್ತಿರುವೆಯಾ? ನಿಲ್ಲು ಯುದ್ಧಕ್ಕೆ ಎಂದು ಘೋರ ಯುದ್ಧ ನಡೆಯುತ್ತಿದೆ. ಬಹುಕಾಲ ಯುದ್ಧ ನಡೆದಾಗ ಬಬ್ರುವಾಹನ ತನ್ನ ಕರದಿಂದ ಶರವನ್ನು ತೆಗೆದು ಜಯ ಮಾತಾ ಅಂತೆಳೆದು ಢಮ್ಮನೆ ಹೊಡೆದನಂತೆ. ಆ ಬಾಣಕ್ಕೆ ಎದೆ ಕೊಟ್ಟು ವೃಷಕೇತು ನಾರಾಯಣ ಗೋವಿಂದ ಎಂದು ತಲೆಹಾರಿದೆ, ಕೆಳಗುರುಳಿದೆ. ಓಡಿ ಬಂದ ಅರ್ಜುನ ಶೋಕದ ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಮಗನೇ, ಅಭಿಮನ್ಯು ಹೋದ ಮೇಲೆ ನಿನ್ನನ್ನು ನೋಡಿ ಸಮಾಧಾನ ಪಡುತ್ತಿದ್ದ ನಾನು ಈಗ ನಿನ್ನನ್ನು ಕಳೆದುಕೊಂಡು ಬಾಳುವುದಾದರೂ ಹೇಗೆ? ವೃಷಕೇತು, ನಾನು ಬಾಳುವುದು ಹೀಗೆ. ಕಂಡ ಬಬ್ರವಾಹನ ನಕ್ಕ. ಇದೇಯೋ ಕಲಿಪಾರ್ಥನ ಪರಾಕ್ರಮ. ಮುರಹರ ಮುಕ್ಕಣ್ಣನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ತಂದೆನೆಂದೆಲ್ಲೆಯೂ ಸಾರಿದೆಯಲ್ಲ, ಇದೇಯೋ ನಿನ್ನ ಶೌರ್ಯ. ಏನಾಗಿತ್ತು? ಸಮರಾಂಗಣದಲ್ಲಿ ತರಳರ ಕೊರಳನ್ನು ಕೊರೆಯುವಾಗ ಅವರ ತಂದೆ ತಾಯಿಗಳ ಕರುಳು ಈ ರೀತಿಯಾಗಿ ಅಳುತ್ತಿತ್ತೆಂಬುದಾಗಿ ಯೋಚಿಸಿದೆಯಾ? ಇಂದು ನಿನ್ನ ಕರುಳಿನ ಕುಡಿಯೊಂದು ನೆಲ ಕುರುಳಿದಾಗ ಅದಕ್ಕಾಗಿ ಕಣ್ಣೀರ ಕರೆವ ಹೇಳಿಯೇ ಬಾ ಯುದ್ಧರಂಗಕ್ಕೆ. ಮಾತೆಯನ್ನವಳ ವೇಷ ಎಂದು ಜರದವಳೆ ಬಾ ಯುದ್ಧರಂಗಕ್ಕೆ. ಸಿಂಗದುದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ಎಂದೆನ್ನ ಸಾರಿದವನೇ, ಯಾಂ ಸಿಂಗದ ಮರಿಯೋ ಜಂಬುಕರ ಮರಿಯೋ ತೋರಲು ಅವಕಾಶವನ್ನು ನೀಡಲು ಬಾ ಯುದ್ಧಕ್ಕೆ ಎಂದಾಗ ಪಾರ್ಥ ಸಹಿಸಲಾರದೆ ಏಕಕಾಲದ ರಥವರೇರಿ ಬಬ್ರುವಾಹನ ಎದುರಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಅಂಬರದಲ್ಲಿ ನಲಿವ ಸುರರು ಆನಂದದಲ್ಲಿ ಮತ್ತೆಂದು ಕಾಣದ ಕದನವಿದು ಎನ್ನುತ್ತ ನೋಡುತ್ತಿರೇ. ಇನ್ನಿಂಥ ಯುದ್ಧ ನೋಡಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಂತೆ ಬಹುಕಾಲ ಹೋರಾಡಿದ ಮೇಲೆ ತಂದೆಯನು ನೋಡಿದ ಈ ಬಬ್ರುವಾಹನ ತಾಯನ್ನು ಜರಿದವನಲ್ಲವೇ ಎಂದು ಬತ್ತಳಿಕೆಯಿಂದ ಮಹಾಸ್ತ್ರವನ್ನು ತೆಗೆದವನಾಗಿ ಆಕರಣಾಂತವಾಗಿ ಧನುಸಿನಲ್ಲಿ ಗೂಡಿ ಅದನ್ನು ಸೆಳೆದು ಪಾರ್ಥನ ಶಿರಕ್ಕೆ ಗುರಿಯಿಟ್ಟು ಢಮ್ಮನೆ ಹೊಡೆದಂತೆ ವಿಧಿವಶಕ್ಕೆ ಸಿಕ್ಕಿದ ಪಾರ್ಥ, ಗಂಗಾದೇವಿಯ ಶಾಪಕ್ಕೆ ತುತ್ತಾಗಿದ್ದ ಪಾರ್ಥ ಮತ್ತೇನು ತೋರದೆ ನಿಂತಿದ್ದಂತೆಯೇ ಆತನ ತಲೆಯು ಢಮ್ಮನೆ ಹಾರಿದೆ. ನಭೋಮಂಡಲವರೆಗೂ ಸಾರಿ ನೆಲಕುರುಳಿತಂತೆ. ಜಯಕಾರವನ್ನು ಮಾಡುತ್ತ ಬಬ್ರುವಾಹನನು ನಾಡಿಗೆ ಹಿಂತಿರುಗಿದ. ಆರತಿಯ ತಟ್ಟೆಯನ್ನು ಹಿಡಿದಿದ್ದ ತಾಯಿ ಮಗನನ್ನು ನೋಡುವಾಗ ಪಕ್ಕದಲ್ಲಿದ್ದವರು ಹೇಳ್ತಿದ್ದಾರಮ್ಮ, ಪಾರ್ಥನನ್ನು ಜಯಿಸಿದ ವೀರ, ತ್ರಿಭುವನ ಮಲ್ಲನನ್ನು ಗೆದ್ದ ಮಲ್ಲ. ತಾಯಿ ಕೇಳಿದ, ಏನಂದೆ? ನನ್ನ ಪತಿಯು ಇವನೊಡನೆ ಹೋರಾಡಿ ಪ್ರಾಣವನ್ನು ಬಿಟ್ಟನೆ. ನಾರಾಯಣ ಎಂದು ಕೈಯಲ್ಲಿದ್ದ ತಟ್ಟೆಯನ್ನು ಢಮ್ಮನೆ ಕೆಳಗೆ ಹಾಕಿದಳಂತೆ. ತಂಗಿಯಾದ ಉಲೂಪಿಯೊಡನೆ ಅರಮನೆಗೆ ಬಂದು ಪತಿಯು ಗುರುತಿಗಾಗಿ ಕೊಟ್ಟಿದ್ದ ದಾಳಿಂಬರೆ ಗಿಡವನ್ನು ಕಂಡು ಅದು ಬಾಡಿ ಹೋದ ಕಾರಣ ಏನೋ ಅನಾಹುತವಾಗಿದೆ ಎಂದು ಓಡೋಡಿ ಸಮರಾಂಗಣಕ್ಕೆ ಬಂದು ನೋಡುತ್ತಾಳೆ. ಅಲ್ಲಿ ರುಂಡವಿಲ್ಲದೆ ಬಿದ್ದಿರುವ ಪಾರ್ಥನನ್ನು ಕಂಡು ಎರಡು ಕೈಗಳಿಂದ ಆತನ ಪಾದವನ್ನು ತಲೆಗೆ ಹತ್ತಿ ಗಳಗಳನೆ ಅಳುತ್ತಿದ್ದಾಳೆ. ಅಳುತ್ತಾ ಪಕ್ಕದಲ್ಲಿ ತಿರುಗಿ ತನ್ನ ಮಗನನ್ನು ಕುರಿತು ಹೇಳಿದರಂತೆ, ಸಾರ್ಥಕವಾಯಿತು ಮಗನು. ಎಷ್ಟು ಕಾಲದಿಂದ ನೀ ಮನದಲ್ಲಿ ಈ ಮಾತನ್ನು ಬಚ್ಚಿಟ್ಟಿದ್ದೆ. ನಾವು ಮುತ್ತೈದೆಯರಾಗಿ ಬಾಳುವುದು ನಿನಗಿಷ್ಟವಿಲ್ಲಬೇಕಂತ. ಮಗನೇ, ಒಂದು ಉಪಕಾರವನ್ನು ಮಾಡು. ಬಬ್ರುವಾಹನ ಕೇಳಿದ, ಏನು ಮಾತ ಕಂದ? ಆವ ಶರದಿಂದ ನಿನ್ನ ಪಿತನ ಶಿರವ ತರಿದೆಯೋ, ಮತ್ತದೇ ಶರದಿಂ ನಮ್ಮೀರ್ವರ ಶಿರವ ತರಿದು ಧರೆಯೊಳಗೆ ಮಾತಾಪಿತರ ಕೊಂದ ಧೀರನೆಲ್ದೆನಿಸಿ ಮೆರೆಯೋ. ತಂದೆ ತಾಯಿಗಳಿಬ್ಬರನ್ನು ಕೊಂದ ಧೀರ ಎಂಬ ಕೀರ್ತಿಗೆ ಭಾಜನನಾಗು ಮಗನೇ. ಬಬ್ರುವಾಹನ ತಾಯಿ ಕಡೆ ತಿರುಗಿ ನೋಡಿ ಹೇಳುತ್ತಿದ್ದಾನಮ್ಮ, ನನ್ನದೊಂದೇ ಒಂದು ಮಾತನ್ನು ಕೇಳುವ, ಆ ನಂತರದಲ್ಲಿ ನೀನು ನಿನ್ನಿಚ್ಛೆ ಬಂದಂತೆ ಮಾತಾ. ಯಾರಿಗೂ ಬಾಗದಿದ್ದ ಈ ಶಿರವನ್ನು ತಂದು ಓಡೋಡಿ ಬಂದು ತಂದೆ ಎಂದು ಪಾದಕೆರೆಗೆ ನಮಸ್ಕರಿಸಿದರೆ ಎಲ್ಲರ ಎದುರಿನಲ್ಲಿ ಯಾರು ನೀನು ಎಂದು ಪ್ರಶ್ನಿಸಿದ. ಮಾ, ಆ ತಪಮಾನವನು ಮನದೊಳಗಡಗಿಸಿಕೊಂಡು ಮತ್ತೆ ಎದ್ದು, ತಂದೆ, ನಾನು ನಿನ್ನ ಮಗ, ನಾನು ನಿನ್ನ ಕುಮಾರ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಬೇಡಿದರೆ ನೀನು ಮಗನೇನು? ನನ್ನ ಮಗನೆಂದರೆ ಅಭಿಮನ್ಯು ಓರ್ವನೇ. ಸಿಂಗದುದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ನೀನೆಂದನ್ನ ಎಡಗಾಲಿನಿಂದೊದ್ದ. ಅಲ್ಲಿಗೂ ಸೈರಿಸಿ
ಪದಕೆರಗಿ ಭಕ್ತಿಯಿಂದಲೇ ಬೇಡಿದೆ, ಅಪ್ಪ ಮನೆ ಬಾಗಿಲಲ್ಲಿ ಮಾತೆ ಕಾದಿರುವಳು, ಮುತ್ತಿನಾರತಿಯ ಪಡೆದು ಬಾ ಎಂದು. ಅಮ್ಮ ಮಾತೆಯ ಮಾತ ಕೇಳಿದೊಡನೆ ಆಡಿದ ನುಡಿಯ ಕಿಡಿಯೊಂದು ಎನ್ನ ಹೃದಯವನ್ನು ದಹಿಸಲಾರಂಭಿಸಿತು. ಮಾತಾ ಆರು ನನಗೆ ತಾಯಿ, ತಂದೆ, ಗುರು, ದೈವ, ಸರ್ವಸ್ವ ಎಂದು ಭಾವಿಸಿರುವನು. ಅಂತಹ ತಾಯನ್ನು ವೇಶ್ಯ ಎಂದು ಜರಿದೊಡನೆ ರೋಮ ರೋಮಗಳೆಂದು ಕುಣಿಯಲಾರಂಭಿಸಿತು. ಮಾತಾ ಎನ್ನವಳ ವೇಶ್ಯ ಎಂದು ಜರಿದವನ ಶಿರವನ್ನು ತೊರೆದು ತಲೆಗುರುಳಿಸುವಲಾಗಿ ಶಬದವನ್ನು ತೊಟ್ಟೆ. ಶರವನ್ನನ್ನು ಅಕ್ರಾಣಿಸಿ ತೊರೆದೆ, ಏಕ ಶರದಿಂದಲೇ ಶಿರವನ್ನು ತರಿಸಿದೆ. ಧಳಧಳೆನ ಹರಿವ ಆ ನೆತ್ತರನ್ನು ಕಂಡು ಆಗ ಮನದೊಳಗೆ ಮೂಡಿತು, ತಂದೆಯನ್ನು ಕೊಂದ ಪಾಪಿ ನಾನಲ್ಲವೇ. ಅಮ್ಮ, ನಾಳಿನ ಇತಿಹಾಸ ಬರೆಯುವರು ಇವನೇ ತಂದೆಯನ್ನು ಕೊಂದವನೆಂದು ಬೆರಳಿಟ್ಟು ತೋರುವ ಮುನ್ನ, ಹೆತ್ತವ್ವ ನೀನು ಕಣ್ಣೀರು ಸುರಿಸಿ ಅಯ್ಯೋ ಪಾಪಿ ಎಂದೆಲ್ಲ ಶಪಿಸುವ ಮುನ್ನ, ಇದ ನೋಡು ಈಗಲೇ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹವನ್ನ ಆ ಅಗ್ನಿಗಾಹುತಿಯನ್ನು ಮಾಡುತ್ತೇನೆ ನಾರಾಯಣ ಅಂತ ಮುಂದುಗ್ಗಿದನಂತೆ. ಉಲೂಪಿ ಓಡಿ ಬಂದು ಕೈ ಹಿಡಿದಿದ್ದಾನೆ. ಮಗನೇ ತಾಳು ತಾಳು ತಾಳು, ನಾನು ನಾಗಕನ್ನಿಕೆ. ಪಾತಾಳ ಲೋಕದಲ್ಲಿ ನನ್ನ ತಂದೆಯಾದ ನಾಗರಾಜನಲ್ಲಿ ಜೀವಚಿಂತಾಮಣಿ ಇದೆಯಾದ್ದರಿಂದ ಅದನ್ನು ತರಿಸಿ ಎಲ್ಲರನ್ನು ಜೀವಂತರನ್ನಾಗಿ ಮಾಡೋಣ ಎಂದು ನಿಂತೆಡೆಯಲ್ಲೇ ಕೈಗಳನ್ನು ಜೋಡಿಸಿ ತನ್ನ ಆಪ್ತನೂ ಮತ್ತು ಬಹಳ ಪ್ರೀತಿಯಿಂದ ಈತನನ್ನು ಚಿಕ್ಕಂದಿನಲ್ಲಿ ಸಾಕಿರತಕ್ಕಂಥ ಸೇವಕನಾದ ಪುಂಡರೀಕನನ್ನು, ಪುಂಡರೀಕ ಆ ನಾಗದೂತ ಪಾತಾಳದಿಂದ ಬಂದನಂತೆ. ಏನು ತಾಯಿ, ನನ್ನ ಪತಿಯ ಸ್ಥಿತಿಯು ಹೀಗಿರುವುದರಿಂದ ದಯಮಾಡಿ ಆ ಸುಧಾಮಣಿಯನ್ನು ತೆಗೆದುಕೊಂಡು ಬಾ. ಪುಂಡರೀಕ ಪಾತಾಳಕ್ಕೆ ಹೋದ. ನಾಗರಾಜನ ಬಳಿ ಕರಗಳನ್ನು ಜೋಡಿಸಿ ಭೂತಳದಲ್ಲಿ ನಡೆದಿರುವ ರಣರಂಗದ ವಿವರಗಳನ್ನೆಲ್ಲವನ್ನು ಹೇಳಿ ಅಳಿಯಲು ಬದುಕಬೇಕಾಗಿರುವುದರಿಂದ ಸುಧಾಮಣಿಯನ್ನು ದಯಪಾಲಿಸು ಎಂದರೆ ಆ ನಾಗರಾಜ ಕೊಡಲು ಆತುರದಿಂದ ಹುಡುಕಾಡುತ್ತಿದ್ದನಂತೆ. ಅಲ್ಲೊಬ್ಬನಿದ್ದ ಧೃತರಾಷ್ಟ್ರ ಅನ್ನೋ ಮಂತ್ರಿ. ಸಾಧ್ಯವಿಲ್ಲ, ಮಾನವ ಲೋಕದ ಜನರು ಕೃತಜ್ಞರು, ಮಾಡಿದ ಉಪಕಾರವನ್ನು ಮರೆಯುವವರಾದ್ದರಿಂದ ಈ ಸುಧಾಮಣಿಯು ಭೂತಳವು ಸೇರಿದರೆ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಕಳಿಸಲಾಗುವುದಿಲ್ಲ. ಖಿನ್ನ ವದನನಾಗಿ ಪುಂಡರೀಕ ಹಿಂತಿರುಗಿ ಬಂದು ಉಲೂಪಿಯಲ್ಲಿ ಈ ಮಾತನ್ನು ಹೇಳಿದ. ಅಮ್ಮ, ನಿಮ್ಮ ತಂದೆ ಕೊಡಲು ಒಪ್ಪಿದರೂ ಅಲ್ಲೊಬ್ಬ ಪಾಪಿ ಧೃತರಾಷ್ಟ್ರ ಮಂತ್ರಿ ಕೊಡಲೀಸಲಿಲ್ಲಮ್ಮ. ತಾಯಿ ತಲೆ ತಗ್ಗಿಸಿದಳಂತೆ. ಇನ್ನು ನಾವು ಈ ಕ್ಷಿತಿಯೊಳಗೆ ಉತ್ತಮರಾಗಿ ಬಾಳಲು ಸಾಧ್ಯವಿಲ್ಲ ಅಂದಾಗ ಮಗ ಹೇಳಿದ ಮಾತಾ, ಚಿಂತೆಯನ ಪಾತಾಳವನ್ನು ಭೇದಿಸಿ ಎದುರಾಗಿ ಬರುವವರನ್ನೆಲ್ಲರನ್ನೂ ಧೂಳೀಪಟದಂತೆ ಅವರನ್ನು ಕತ್ತರಿಸುವಂತೆ ಗೈದು ಆ ಸುಧಾಮಣಿಯನ್ನು ತಂದು ಎನ್ನ ತಂದೆಯನ್ನು ಬದುಕಿಸದಿರ್ದೊಡೆ ಪೃಥ್ವಿಯೊಳಗೆ ಯಾಂ ಚಿತ್ರಾಂಗದೆಯ ಸುತನೇ ಮೇನ್ ಹರಿಕಿಂಕರನೆಂದು ಬೆರವ ಈ ಪಾರ್ಥನಂಶದಿಂದ ಜನಿಸಿದವನೇ, ನನಗನುಮತಿಯನ್ನು ಕೊಡು ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಧರೆಗೆ ಗುರಿಗಿಟ್ಟು ನಾರಾಯಣಂತ ಹೇಳಲು ಢಮ್ಮನೆ ಹೊಡೆದರಂತೆ. ಅದು ಸರಸರ ಸರಸರ ಸರನೆ ಕೊರೆದು ಪಾತಾಳಕ್ಕೆ ದಾರಿ ಮಾಡಿದೆ. ಬಬ್ರುವಾಹನ ಸೈನ್ಯ ಸಮೇತನಾಗಿ ನೇರವಾಗಿ ಹೊರಟನಂತೆ ಪಾತಾಳಕ್ಕೆ. ಬರುತ್ತಿರುವ ಸಂದರ್ಭದಲ್ಲಿ ಈ ನಾಗ ಸೇವಕರು ಕಂಡು ಓಡೋಡಿ ಬಂದು ಹೇಳಿದರು, ಧೃತರಾಷ್ಟ್ರಪ್ಪ ಅದ ನೋಡು ಬಬ್ರುವಾಹನ ಬರ್ತಿದ್ದಾನೆ, ಆತ ಬರ್ತಿದ್ದಾನೆ. ಮಂತ್ರಿ ಹೇಳಿದ, ಹೋಗರ ಎಲ್ಲ ಸೇರ್ಕೊಂಡು ಅವನು ಕಚ್ಚಿಬಿಡಿ. ಸಾವಿರಾರು ಹಾವುಗಳು ಬರುತ್ತಿತ್ತು. ದೂರದಿಂದ ಕಂಡ ಬಬ್ರುವಾಹನ ನಕ್ಕ. ನೋಡೆಂಬುದಾಗಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಅಭಿಮಂತ್ರಿಸಿ ಕೃಷ್ಣ ಎಂದು ಢಮ್ಮನೆ ಹೊಡೆದನಂತೆ. ಆ ಮಂತ್ರಶಕ್ತಿಯಿಂದ ಗರುಡ ಪಕ್ಷಿಗಳು, ಮುಂಗೂಸಿಗಳು, ಕಟ್ಟಿರುವೆಗಳು, ಕೋಳಿಗಳು, ನವಿಲುಗಳೇ ಮೊದಲಾದ ಪ್ರಾಣಿಗಳು ಸೃಷ್ಟಿಯಾಯಿತು. ಈ ಬರುತ್ತಿರುವ ಪ್ರಾಣಿಯನ್ನು ಕಂಡು ಈ ಹಾವುಗಳೆಲ್ಲ ಮುಂದೆ ಹೋಗುತ್ತಿದ್ದವೆಲ್ಲ ದಡ ದಡ ದಡದಂತೆ ಹಿಂದಕ್ಕೆ ಓಡಿ ಬಂದು ಧೃತರಾಷ್ಟ್ರನ ಮೇಲೆ ದಡ ದಡದನ್ನು ಬಿದ್ದರು. ಧೃತರಾಷ್ಟ್ರ ನೋಡಿದ, ಯಾಕೋ ಸಾಯ್ತಾ ಇದ್ದೀರಾ? ಅವರಂದ್ರು, ಸ್ವಲ್ಪ ಹೊತ್ತಿರು, ನೀನು ಸಾಯ್ತೀಯ, ಯಾಕೋ ಹಾಗಂತೀಯ? ಬಂದ. ಯಾರು ಬಂದ? ಅವರೋಡು ಬಬ್ರುವಾಹನ ಬಂದ. ಬಬ್ರುವಾಹನ ಸಭೆಯೊಳಗೆ ಪ್ರವೇಶ ಮಾಡಿದ. ಯಾರ? ಧೃತರಾಷ್ಟ್ರ. ಧೃತರಾಷ್ಟ್ರ ಎದ್ದೆ, ನಾನೇ ಮಂತ್ರಿ. ಬರಬೇಕು ಚಿಕ್ಕ ಮಹಾರಾಜರು, ನಾವೇ ನಿಮ್ಮನ್ನು ಕರೆಸಬೇಕು ಅಂತಿದ್ದೀವಿ, ನೀವೇ ಬಂದು ಬಿಟ್ರಲ್ಲ. ಅಯ್ಯೋ ಏನು ಆನಂದ, ಏನು ಬೇಕಾಗಿತ್ತು? ಆ ಜೀವ ಚಿಂತಾಮಣಿ, ಅಯ್ಯೋ ಹೇಳಿ ಕಳಿಸಿದ್ರೆ ಕೊಟ್ಟು ಬಿಡ್ತಿದ್ವಲ್ಲ. ಚಿಂತೆ ಇಲ್ಲ, ಕೊಡು ಎಂಬುದಾಗಿ ಜೀವ ಚಿಂತಾಮಣಿಯನ್ನು ತೆಗೆದುಕೊಂಡಿದ್ದೆ. ಬಬ್ರುವಾಹನ ತಾನು ರಣರಂಗಕ್ಕೆ ಬರುತ್ತಿದ್ದರೆ ಹಸ್ತಿನಾಪುರಕ್ಕೆ ವಿಚಾರ ಮುಟ್ಟಿತಂತೆ. ಅರ್ಜುನನು ಈ ರೀತಿಯಾಗಿ ರಣರಂಗದಲ್ಲಿ ಉರುಳಿರುವನು ಎಂದು ಕೂಡಲೇ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನನ್ನು, ಭೀಮನನ್ನು, ಕುಂತಿಯನ್ನು ಕರೆದುಕೊಂಡಿದ್ದೆ. ತಾನು ನೇರವಾಗಿ ಮಣಿಪುರದ ಕಡೆಗೆ ಬರ್ತಾ ಇದ್ದಾನೆ. ಬಂದು ಆ ರಣರಂಗದಲ್ಲಿ ಬಿದ್ದಿರುವನೆಲ್ಲರನ್ನು ನೋಡಿ ಕೃಷ್ಣ ನಾಟಕವಾಡಲಾರಂಭಿಸಿದ. ಪಾರ್ಥ, ನನ್ನನ್ನು ಬಿಟ್ಟು ಹೋದಿಯಪ್ಪ, ನನ್ನನ್ನು ಕಾಪಾಡು ಎಂದು ಕೇಳುತ್ತಿದ್ದವರು ಇನ್ನಾರು ನನ್ನನ್ನು ಆ ರೀತಿ ಕರೆವರಿಲ್ಲವಲ್ಲ ಎಂದು ಚಿಂತೆ ಪಡುತ್ತಿರುವಾಗ ಭೀಮ ಕೈಯಲ್ಲಿ ಗದೆ ಹಿಡಿದ. ಯಾರು?
ಕೃಷ್ಣ, ನನ್ನ ತಮ್ಮನ ತಲೆಯನ್ನು ತೆಗೆದವರು ಯಾರು ಹೇಳು, ಈಗಲೇ ಅವರ ತಲೆಯನ್ನು ತೆಗೆದು ಬಿಡ್ತೇನೆ. ಕೃಷ್ಣ ಹೇಳಿದ, ಅಯ್ಯ, ಸದ್ಯ ಪಾರ್ಥ ಬದುಕೋದು ನೋಡು ಎಂದರೆ ಇವನ ತಲೆಯನ್ನು ತೆಗೆದು ಅವನ ತಲೆಯನ್ನು ತೆಗೆದು ನಮಗಾದದ್ದಾದ್ರೂ ಏನೇಯ, ಏನ್ ಮಾಡುವುದು, ಈಗೇನು ಮಾಡುವುದು ಎನ್ನುತ್ತಿದ್ದರೆ ಬಬ್ರುವಾಹನ ಆ ಮಹಾನುಭಾವನಾದ ಪಾತಾಳ ಲೋಕೇಶ ನಾಗರಾಜನ ಸಹಿತವಾಗಿ ಸುಧಾಮಣಿಯೊಡನೆ ತಾನಿತ್ತ ಬರುತ್ತಿದ್ದಾನೆ. ಅಲ್ಲಿ ಧೃತರಾಷ್ಟ್ರನ ಮಕ್ಕಳಿಬ್ಬರಿದ್ರು. ಅವರ ತಂದೆ ನೋಡಿ ಹೇಳ್ತಾರಪ್ಪ, ನೀನೇನು ಭಯಪಡಬೇಡ, ಪಾರ್ಥ ಉಳಿಯಬಾರದಷ್ಟೇ ತಾನೆ. ಇದೋ ಎಂಬುದಾಗಿ ಬಬ್ರುವಾಹನ ಬರುವುದಕ್ಕೆ ಮುಂಚಿತವಾಗಿಯೇ ಬಂದು ರಣರಂಗದಲ್ಲಿದ್ದ ಪಾರ್ಥನ ಶಿರವನ್ನು ಕದ್ದು ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಹಿಂದುಗಡೆ ಹೋಗಿ ಅವತು ಕೂತಿದ್ದಾರೆ. ಬಬ್ರುವಾಹನ ನೇರವಾಗಿ ಬಂದರಂತೆ. ಬಂದಿದ್ದೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ, ಕೃಷ್ಣ, ಇದೋ ಜೀವ ಚಿಂತಾಮಣಿ, ಎಲ್ಲರನ್ನು ಜೀವಂತರನ್ನಾಗಿ ಮಾಡಿ ನನ್ನನ್ನು ಕಾಪಾಡು ಎಂದರೆ ಮಹಾನುಭಾವನಾದ ಕೃಷ್ಣ ಅದನ್ನ ಮೊದಲು ವೃಷಕೇತುವಿಗೂ ಅನುಸಾಲ್ವರಿಗೂ ಪ್ರದ್ಯುಮ್ನನಿಗೂ ಅನಿರುದ್ಧನಿಗೂ ಎಲ್ಲರನ್ನು ಸೋಕಿಸಿ ಅವರೆಲ್ಲರನ್ನೂ ಜೀವಂತರನ್ನಾಗಿ ಮಾಡಿದ ಮೇಲೆ ಪಾರ್ಥನ ಬಳಿಗೆ ಬಂದ. ಪಾರ್ಥನ ಶಿರವಿಲ್ಲ. ಬಬ್ರುವಾಹನ ಪಾದ ಹಿಡಿದ. ಹರಿಯೇ, ಅರಿವಾಯಿತು ನನಗೆ, ನಿನ್ನ ಅನುಮತಿಯಿಲ್ಲದೆ ಜಗದಲ್ಲಾರು ಬಾಳಲಾರರು ಎನ್ನುವುದಕ್ಕೆ ಸ್ಥಿರವಾಯಿತು ಈ ಮಾತು. ನನ್ನ ತಂದೆಯನ್ನು ಉಳಿಸುವ ಭಾರ ನಿನ್ನದು ಎಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಕೃಷ್ಣ ತನ್ನ ಬೆರಳನ್ನು ಹೀಗಂದನಂತೆ. ಆ ಬೆರಳನ್ನು ಹೀಗನ್ನುವಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನ ಚಕ್ರ ಭರ್ರನೆ ತಿರುಗಲಾರಂಭಿಸಿದೆ. ಚಕ್ರವೇ ಧರ್ಮವನ್ನು ಉದ್ಧಾರ ಮಾಡಲು ಅವತರಿಸಿದ ಚಕ್ರವೇ, ಹೋಗಿ ಬಾ ಬೇಗ, ಧರ್ಮವ ಕೆಡಿಸಲು ಅವತರಿಸಿದ ಅಧರ್ಮಿಗಳೀಗಲೇ ಸದೆ ಬಡಿಯುತ್ತಲಿ, ಹೋಗಿ ಬಾ ಬೇಗ, ಸರಸರ ಸುತ್ತುತ್ತ ಈ ಪರಿಗಳು ಪಾತಾಳವ ಸೇರುತ್ತ ಬಾ, ಕೊರಳನ್ನು ಕುಯ್ದು ದುರುಳರ ಸದೆ ಬಡೆದು ಕೊರಳ ತಾಯನುತ, ಹರಿದ ಒಲಿಮೆಯ ಪಡೆದ ಚಕ್ರವದು ಸರಸರ ಪರಟುತ್ತ ನೇರಳೆ ಕೊರಳಿತು, ಬೇಗ ಬಾ ಎನ್ನುತ್ತಾ ಹರಿಯಾಜ್ಞೆಯನ್ನು ಪಡೆದ ಸುದರ್ಶನ ಚಕ್ರವು ನೇರವಾಗಿ ಪಾತಾಳಕ್ಕೆ ಬಂದಿದೆ. ಆ ಪಾತಾಳಕ್ಕೆ ಬರುವಾಗ ಕಪಿಲ ಮಹರ್ಷಿ ಹಿಂದುಗಡೆ ಈ ಧೃತರಾಷ್ಟ್ರನ ಮಕ್ಕಳಿಬ್ಬರು ತಲೆ ಹಿಡ್ಕೊಂಡು ಕೂತಿದ್ರು. ಇನ್ನು ಅರ್ಜುನ ಬದುಕೋದೆಲ್ಲೋ, ಒಬ್ಬ ಅಂದಲೋ ಏನೋ ಸರ 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 ಅಂತ ಶಬ್ದ ಆಗ್ತಾ ಇದೆಯಲ್ಲೋ, ಎಲ್ಲೋ ಶಬ್ದವಾಗ್ತಾ ಇದೆಯಲ್ಲೋ ಅನ್ನುವಾಗ ತಲೆ ಎತ್ತಿ ನೋಡುವುದರಲ್ಲಿ ಎದುರುಗಡೆಗೆ ಬರುತ್ತಿದ್ದಾರೆ ಸುದರ್ಶನ. ಓ ಅಂತ ನೇರವಾಗಿ ಬಂದು ಈ ದುರ್ಮಾರ್ಗಿಗಳಿಬ್ಬರ ತಲೆಯನ್ನು ಢಮ ಢಮ ಢಮನೆ ಹಾರಿಸಿ ಪಾರ್ಥನ ತಲೆಯನ್ನು ತೆಗೆದುಕೊಂಡಿದ್ದೆ. ಓ ಅಂತ ಓಂಕಾರವನ್ನು ಝೇಂಕರಿಸುತ್ತಾ ಬರುತ್ತಿದೆ. ಓಂಕಾರವನ್ನು ಝೇಂಕರಿಸುತ್ತಲಿ ರಣರಂಗಕ್ಕೆ ತಾನಾಗಮಿಸಲಾಗ, ಹರಿಯು ಕರದಿ ನರನ ಶಿರವ ಪಿಡಿದು ಧರೆಗೆ ಎರಗಿಸಿದನು ಬೇಗ. ಆ ತಲೆಯನ್ನು ತಂದ ರುಂಡ ಮುಂಡಗಳನ್ನು ಒಂದಾಗಿ ಸೇರಿಸಿ ಒಮ್ಮೆ ಆ ಜೀವಸುಧಾಮಣಿಯನ್ನ ಮುಟ್ಟಿಸಿದನಂತೆ. ರಕ್ತ ಕಲೆಗಳೆಲ್ಲವೂ ಗಂಧದಂತೆ ಮಾಯವಾಗಿದೆ. ಥಟ್ಟನ ಮೇಲೆ ಎದ್ದ ಅರ್ಜುನ, ಎಲ್ಲಿಯಾ ಹುಡುಗ? ಕೃಷ್ಣ ಕೈ ಹಿಡಿದ. ಸುಮ್ಮನೆ ನಿಂತ್ಕೊಳ್ಳಯ್ಯ, ಇಷ್ಟೊತ್ತು ನೆಮ್ಮದಿಯಾಗಿ ಮಲಗಿದ್ದೆ, ಎದ್ದಿದ್ದೆಯಾ ಹುಡುಗ ಎಲ್ಲಿ? ಅರ್ಜುನ ಹತ್ತಿರ ಬಂದು ಹೇಳ್ತಾನೆ, ಕೃಷ್ಣ, ನ್ಯಾಯವಾಗಿ ಹುಡುಗನ ಕೈನಲ್ಲಿ ಸೋತೋದನಲ್ಲೋ ಕೃಷ್ಣ, ಮಗನ ಕೈನಲ್ಲಿ ಸೋತವನಾದನಲ್ಲೋ. ಕೃಷ್ಣನಕ್ಕೂ ಹೇಳಿದ, ಅಪ್ಪ ನೀನು ಒಬ್ಬನೇ ಅಲ್ಲ ಕಾಣೋ, ನಾನು ಸಹ. ಆವಾಗ ಕೃಷ್ಣ, ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗ ಅವತರಿಸಿದ್ದಾಗ ನನ್ನ ಮಕ್ಕಳಾದ ಕುಶಲವರಿಬ್ಬರ ಕೈಯಿಂದ ಸೋತು ಬಿದ್ದವನು ನಾನೇ ಅಲ್ಲವೇ? ಅಂದ ಮೇಲೆ ನಿನಗೆ ವಿಷಯ ತಿಳಿಯುದು, ಕೇಳು. ತಂದೆಯನ್ನು ಮೀರಿಸುವ ಮಗನಾಗಬೇಕು, ಗುರುವನ್ನ ಮೀರಿಸುವ ಶಿಷ್ಯನಾಗಬೇಕು. ಅಂದರೆ ಯಾವ ವಿದ್ಯೆಯಲ್ಲಿ? ಒಳ್ಳೆ ವಿದ್ಯೆಯಲ್ಲಿ. ಶಿಷ್ಯರು ಯಾವಾಗಲೂ ಗುರುಗಳನ್ನು ಮೀರಿಸುವುದು ಒಳ್ಳೆ ವಿದ್ಯೆಯಲ್ಲೇ ಇರಬೇಕೇ ವಿನಃ ಗುರುಗಳಿಗೆ ದುರಭ್ಯಾಸವಿದ್ದು ಅದನ್ನು ಮೀರಿಸುವಂತ ಶಿಷ್ಯರಾದರೆ ಆ ಗುರುವಿಗೆ ಅಪಕೀರ್ತಿ. ಅಯ್ಯ, ನಿನ್ನ ಮಗನೆಂಥವನು ಎಂದರೆ ದೇವಾದಿ ದೇವತೆಗಳೆಲ್ಲ ಕೊಂಡಾಡುವಂತಹ ಮಗನಾಗಿದ್ದಾನೆ. ಇತ್ತ ನೋಡು ಆ ನಿನ್ನ ಮಗನನ್ನ ಎಂದಾಗ ಅಪ್ಪ ಎಂದ. ಪಾರ್ಥನು ತನ್ನ ಎರಡು ಕರಗಳಿಂದ ಅವನನ್ನು ತಬ್ಬಿದನಂತೆ. ಆಗ ಬಬ್ರುವಾಹನ ಪದಕೆರೆಗೆ ಹೇಳುತ್ತಿದ್ದಾನೆ, ಅಪ್ಪ, ನಾನು ತಂದೆಯನ್ನು ಕೊಂದ ದ್ರೋಹಿಯಾದ್ದರಿಂದ ನಾನು ಬೇಡ, ವಿಷ್ಣು ದ್ರೋಹಿಯಾದ ನಾನು ಈ ಧರೆಯೊಳಗೆ ಬಾಳುವುದು ಬೇಡ. ಇದೋ ನನ್ನ ನಾಡನ್ನೆಲ್ಲ ನಿನ್ನ ಪಾದಾರವಿಂದ ಕರ್ಪಿಸಿದ್ದೇನೆ. ನನಗೆ ಅನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಹಿಮಾಲಯ ಪರ್ವತದಲ್ಲಿ ತಪವನಾಚರಿಸಿ ಹಾಗೆಯೇ ನನ್ನ ಈ ದೇಹ ತ್ಯಾಗ ಮಾಡುತ್ತೇನೆ. ಪಕ್ಕದಲ್ಲೇ ಇದ್ದ ಭೀಮಸೇನ ಓಡಿ ಬಂದಿದ್ದೆ. ತನ್ನ ತಮ್ಮನ ಮಗನನ್ನು ಬಾಚಿ ತಬ್ಬಿ, ಅಯ್ಯೋ ಹುಚ್ಚನೆ, ಏನು ಮಾತನಾಡುತ್ತಿರುವೆ? ನೋಡು, ಲೋಕದಲ್ಲಿ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರನಾದವರು ಪಾಪಗಳನ್ನೆಲ್ಲವನ್ನು ಆತನ ನಾಮಸ್ಮರಣೆ ಮಾತ್ರದಿಂದಲೇ ಪರಿಹಾರ ಮಾಡಿಕೊಡುತ್ತಾರೆ.
ನಾವು ಯುದ್ಧರಂಗದಲ್ಲಿ ಎಂಥೆಂಥ ಪ್ರಭುತಿಗಳೊಡನೆ ಹೋರಾಡಿ ಅವರನ್ನೆಲ್ಲರೂ ಸಂಹಾರ ಮಾಡಿದ್ದೆವು. ಆದರೆ ಹರಿಯು ತನ್ನ ಅನುಗ್ರಹದಿಂದ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ ಕ್ಷಿತಿಯೊಳಗೆ ಬಾಳುವಂತೆ ಮಾಡಿಲ್ಲವೇ? ನಡೆ ನಡೆ ಎಂದು ಕರೆತರುವಾಗ ಅಲ್ಲಿ ಪಕ್ಕದಲ್ಲಿರುವ ಸೈನಿಕರನ್ನೆಲ್ಲ ನೋಡಿ ಭೀಮ ನಗಿತ ಹೇಳ್ತಾನೆ, ನೋಡಿದರ ನನ್ನ ತಮ್ಮನ ಮಗ ಎಂಥೆಂಥ ಏಟ್ ಹೊಡೆದ. ಪರಾಕ್ರಮಿಗಳೆಂದರೆ ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರಲ್ಲವೇ? ನಡೆಯಿರಿ ಎಂದಾಗ ಮಹಾನುಭಾವನಾದ ಬಬ್ರು ವಾಹನನು ಎಲ್ಲರನ್ನೂ ಕರೆತಂದು ತನ್ನ ರಾಜ್ಯದಲ್ಲಿ ಇರಿಸಿದ್ದಾನೆ. 5 ದಿವಸಗಳ ಕಾಲ ಅಲ್ಲಿ ಇದ್ದಂಥ ಅರ್ಜುನ ಆ ರಾಜ್ಯದಲ್ಲಿ 5 ದಿವಸಗಳ ಸಂಭ್ರಮದ ಉತ್ಸವವನ್ನೆಲ್ಲವನ್ನು ಕಂಡು ಆನಂದ ಪರವಶನಾದ. ಕೃಷ್ಣನು ಉಲೂಪಿ ಚಿತ್ರಾಂಗದೆಯರನ್ನು ಮತ್ತು ಅಲ್ಲಿ ಉಳಿದಿರತಕ್ಕಂಥ ಕುಂತಿ ಧರ್ಮರಾಜಾದಿಗಳನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದ. ನಂತರದಲ್ಲಿ ತಾನು ಅಶ್ವತ್ಥ ರಕ್ಷಕನಾಗಿ ಪಾರ್ಥನೆದ್ದೊಡಗೂಡಿ ಮುಂದಕ್ಕೆ ಹೊರಟಿದ್ದಾನೆ. ಹಂಸಧ್ವಜ, ವೃಷಕೀತು, ಅನಿರುದ್ಧ, ಸಾಂಬ ಇವರೇ ಮೊದಲಾದ ಸೈನಿಕರ ಸಂಗಡ ತನ್ನ ಮಗನಾಗಿರುವ ಬಬ್ರುವಾಹನನನ್ನು ಕರೆದುಕೊಂಡು ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಎಲ್ಲೆಡೆಗಳಲ್ಲಿ ಸುತ್ತಾಡಿ ಅಶ್ವವು ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜರ ಯಾಗವನ್ನ ನಿರ್ವಿಘ್ನವಾಗಿ ನೆರವೇರಿಸುತ್ತಿರುವಾಗ ಎಲ್ಲರೂ ಲೋಕದಲ್ಲಿ ಹೇಳಿದರಂತೆ, ತಾಯಿ ತಂದೆಗಳ ಸೇವೆಯನ್ನು ಮಾಡಿದ ಮಕ್ಕಳು ಲೋಕದಲ್ಲಿ ಪುಣ್ಯಾತ್ಮರು. ಅದಕ್ಕೆ ಕೀರ್ತನಾರಂಭದಲ್ಲಿ ಒಬ್ಬ ಹಿರಿಯ ಕವಿಗಳು ಸಾರಿದರು, ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆ ದೈದವ ಜಾಣ, ಜನನಿ ಜನಕರ ಸೇವೆ. ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದರೋ ಅವರೇ ಪುಣ್ಯಾತ್ಮರು ಎಂದಾಗ ಈ ಕಥೆಯನ್ನು ಬರೆದ ಹಿರಿಯರ ನಿರೂಪಣೆಯನ್ನು ಮಾಡಿದರು. 6 ಈ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಚರಿತೆಯನ್ನು ಕೇಳುವರೋ ಓದುವರೋ ಪಠಣಗೈವರೋ ಅವರಿಗೆ ಅನಿತ ಸುಖ ಭೋಗಗಳು ಪ್ರಾಪ್ತವಾಗಲಿ ಎಂದು ಗೀರ್ವಾಣರು ಹರಿಸಿದಂಥ ಈ ಬಬ್ರುವಾಹನ ಚರಿತ್ರೆಯನ್ನ ಕೇಳಿ ನಾವು ಧನ್ಯರಾದವು ಎಂದ ಮೇಲೆ ಸಮಸ್ತರಿಗೂ ಪರಮಾತ್ಮನು ಸಕಲ ವಿಧವಾದ ಸುಖ ಸಂಪದಗಳನ್ನು ನೀಡಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ದೇವಾದಿ ದೇವನಾಗಿರತಕ್ಕಂತಹ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ರಾಯರ ರಾಯ ಎನಿಸಿ ಮೆರೆದ, ರಾಯರ ರಾಯ ಎನಿಸಿ ಮೆರೆದ ಶ್ರೀ ರಾಘವೇಂದ್ರ ಗುರು ರಾಯರಿಗೆ ಮಂಗಳವಾಗಲಿ ಸರ್ವರಿಗೆ. ದೇವದೇವ ತಿರುಜಾತವನೆನಿಸಿದ, ದೇವದೇವ ತಿರುಜಾತವನೆನಿಸಿದ ಅನಿತ ಭುವನ ಬ್ರಹ್ಮಾಂಡ ನಾಯಕ ಪರಿಪರಿವಿಧದಲ್ಲಿ ಮೆರೆಯುವ ಧರೆಯೊಳು ತಾನಾಗಿ ಮೆರೆದಿರುವ ಪರಿಚಯ ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತೆ, ಹರ ಹರ ಮಹಾದೇವ ಶಂಭೋ. ರಾಜಾ ರಾಮಚಂದ್ರ ಮಹಾರಾಜ ಕಿ ಜಯ, महारुद्र हनुमान की जय. जय जय रघुवीर समर्थ राजा रामचंद्र महाराज की जय.